ಒಂದು ಜೀವದ ಮೇಲೆ ಈ ರೀತಿ ಚೆಲ್ಲಾಟ ಆಡ್ತಾರೆ. ಇಂಥ ಘೋರವಾದಂಥ ಕೆಲಸನ ಯಾರಾದರೂ ಮಾಡ್ತಾರೆ. ಒಬ್ಬನಿಗೆ ಒಂದು 15-20 ಜನ ಹೊರಗಡೆ ಅವನು ಏನಾಗಬೇಕು? ಅದನ್ನು ನೋಡಿದಂಥ ತಂದೆ ತಾಯಿಗಳಿಗೆ ಏನಾಗಲ್ಲ ಹೇಳಿ, ಅವ್ರ ಕುಟುಂಬಕ್ಕೆ ಏನಾಗಲ್ಲ ಹೇಳಿ, ಯಾರನ್ನು ದೂಷಣೆ ಮಾಡ್ತಾರೆ ಕೊನೆಗೆ? ಚಿತ್ರರಂಗ ಒಬ್ಬ ಮಾಡಿದ್ದಕ್ಕೆ ಇವತ್ತು ಇಡೀ ಚಿತ್ರರಂಗ ತಲೆದಕ್ಕಿಸಬೇಕಾಗಿದ್ದಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಂಧನಕ್ಕೊಳಪಡಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿರ್ತಕ್ಕಂಥದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಒಂದೆರಡು ಸಿನಿಮಾಗಳನ್ನು ಮಾಡಿದ್ದಾರೆ. ಲಾಲಿ ಹಾಡು ಮತ್ತು ಭಗವಾನ್ ಅಂತ ಸಿನಿಮಾಗಳು. ಈ ಎರಡೂ ಪ್ರಖ್ಯಾತ ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂತಹ ಸಾರಾ ಗೋವಿಂದ್ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಕೂಡ ಹೌದು, ಪ್ರಖ್ಯಾತ ನಿರ್ಮಾಪಕರು ಕೂಡ ಅವರು ಹೌದು. ಈ ಬಗ್ಗೆ ನನ್ನ ಜೊತೆ ಮಾತನಾಡಲಿಕ್ಕೆ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಅಪರಾಧಿನ ನಿರಪರಾಧಿನ ಅನ್ನುವಂಥದ್ದು ತನಿಖೆ ಮೂಲಕ ಗೊತ್ತಾಗಬೇಕು. ಬಟ್ 14 ದಿನಗಳ ಕಾಲ ಅವರನ್ನು ನ್ಯಾಯಾಂಗ ಬಂಧನಕ್ಕೊಳಪಡಿಸಲಾಗಿರ್ತಕ್ಕಂಥದ್ದು. ಸೊ ನೀವು ನಿಮ್ಮ ಸಿನಿಮಾಗಳಲ್ಲಿ ಅವರು ನಾಯಕರು, 2 ಸಿನಿಮಾಗಳನ್ನು ಮಾಡಿದ್ದೀರಿ. ಸೊ ಈ ಕ್ಷಣ ನಿಮ್ಮ ಮೊದಲ ರಿಯಾಕ್ಷನ್ ಗ್ಯಾರಂಟಿ ನ್ಯೂಸ್ ಚಾನಲ್ ಥ್ರೂ? ನಡಿಬಾರ್ದಂಥ ಒಂದು ಘಟನೆ ನಡೆದೋಗಿದೆ. ಮೇಲ್ನೋಟಕ್ಕೆ ದರ್ಶನ್ ಇವಾಗ ಆರೋಪಿ, ಇನ್ನೂ ಅಪರಾಧಿ ಆಗಿಲ್ಲ. ಅಪರಾಧಿ ಅಂತ ಘೋಷಣೆ ಮಾಡೋದು ಪೊಲೀಸ್ ಇಲಾಖೆ, ನ್ಯಾಯಾಂಗ, ಇವೆರಡೂ ಸರಿ ಹೋದಾಗ, ಇವೆರಡೂ ಅಂತಿಮ ತೀರ್ಪನ್ನು ಕೊಟ್ಟಾಗ ಯಾರು ಅಪರಾಧಿ ಅಂತ ಗೊತ್ತಾಗುತ್ತೆ. ಆದರೆ ಇವತ್ತಿಗೆ ಸಾರ್ವಜನಿಕರ ದೃಷ್ಟಿಯಲ್ಲಿ ದರ್ಶನ್ ಇದಕ್ಕೆ ಮೂಲ ಕಾರಣ ಅಂತ ಹೇಳಿ ಇಡೀ ಜಗಜ್ಜಾಹೀರಾತಾಗಿದೆ. ಅದರಲ್ಲಿ 2 ಮಾತಿಲ್ಲ. ಬಹುಶಃ ದರ್ಶನ್ನು ಬದಲಾವಣೆ ಆಗ್ತಾನೆ ಅಂದ್ಕೊಂಡಿದ್ದು ನಾವೆಲ್ಲ. 2011ರಲ್ಲಿ ನಡೆದಂಥ ಘಟನೆ, ತನ್ನ ಸ್ವಂತ ಹೆಂಡತಿ ಮೇಲೆ ಆದಂಥ ಆ ಒಂದು ಹಲ್ಲೆ, ಇವೆಲ್ಲವನ್ನು ನೋಡಿದಾಗ ಅದರಿಂದ ಹೊರಗಡೆ ಬಂದ ಮೇಲೆ ಇನ್ನಾದರೂ ಇವನು ತಿದ್ದುಕೊಳ್ತಾನೆ, ಸಮಾಜದಲ್ಲಿ ದೊಡ್ಡ ನಟನಾಗಿ ಬೆಳಿತಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ತಿದ್ದುಕೊಳ್ಳಿಲ್ಲ, ದೊಡ್ಡ ನಟನಾಗಿ ಬೆಳೆದ. ಈಗ ನಮಗೆಲ್ಲರಿಗೂ ಖುಷಿ. ಬೆಳಿಬಾರ್ದು ಅಂತ ಯಾರೂ ಹೇಳಲ್ಲ. ಬೆಳೆದಾಗ ನಾವೆಲ್ಲರೂ ಕೂಡ ಅದರಿಂದ ಫಲ ಅನುಭವಿಸ್ತೀವಿ. ಯಾಕೆಂದರೆ ಬೆಳೆದಷ್ಟು ನಮಗೆ ಲಾಭ, ನಿರ್ಮಾಪಕರಿಗೆ. ಹಾಗಾಗಿ ದರ್ಶನ್ ನಾನು ನೋಡಿದ ಹಾಗೆ, ನಾನು ಸುಮಾರು 5-6 ವರ್ಷಗಳ ಮಗುವಿನಿಂದ ನೋಡ್ತಾಯಿದ್ದೀನಿ ಅವನ್ನ. ದೊಡ್ಡವನಾದ ಮೇಲಲ್ಲ, ನಾಯಕ ನಟನಾದ ಮೇಲಲ್ಲ, 5-6 ವರ್ಷಗಳಿಂದ ಅವನ ಬಾಲ್ಯವನ್ನು ನೋಡಿಕೊಂಡು ಬಂದಂಥವನು ನಾನು. ಯಾಕೆಂದರೆ ಅವ್ರ ತಂದೆ ನಾನು ಬಹಳ ಆತ್ಮೀಯರು. ತೂಗುದೀಪ ಶ್ರೀನಿವಾಸ್ ಇದ್ದಾರಲ್ಲ, ಅವರ ಗುಣಗಳಲ್ಲಿ ಒಂದು ಕೊನೆ ಪಕ್ಷ ಒಂದು 10% 20% ಆದರೂ ಅಳವಡಿಸ್ಕೊಂಡಿದ್ದರೆ ಇವತ್ತು ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ನಾನು 2 ಚಿತ್ರ ಮಾಡಿದ್ದೀನಿ. ಒಂದು ಲಾಲಿ ಹಾಡು, ಆ ಲಾಲಿ ಹಾಡು ರಾಜ್ಯ ಪ್ರಶಸ್ತಿ ಬಂದಿದೆ. ಇನ್ನೊಂದು ಭಗವಾನ್, ಸೂಪರ್ ಡಿಪರ್ ಹಿಟ್ಟು, ಕಮರ್ಷಿಯಲ್ಲು. ಹಾಗೆಲ್ಲ ಅವ್ರ ದರ್ಶನ್ ಆಗಿರಲಿಲ್ಲ. ಒಂದು ಮಾತು ಹೇಳ್ತೀನಿ, ಅವ್ರು ಇವತ್ತಿಗೂ ನಮ್ಮನ್ನು ಭಾಳ ಗೌರವದಿಂದನೇ ಕರೀತಾರೆ. ನಮ್ಮ ಎದುರುಗಡೆ ಯಾವುದೇ ಇಂಥ ದುಶ್ಚಟಗಳು, ಕುಡಿಯೋದಾಗಲಿ, ಸಿಗರೇಟ್ ಸೇದೋದಾಗಲಿ ಯಾವತ್ತೂ ಮಾಡಲಿಲ್ಲ. ನಾನು ನೋಡಲೂ ಇಲ್ಲ. ಯಾಕೆ ಹಿಂಗಾದ್ನೋ ಅಥವಾ ರಾತ್ರೋರಾತ್ರಿ ನಾಯಕನಾಗಿ ಬೆಳೆದೆ ಅಂತ ಹೇಳಿ ಒಂದು ಅಹಂ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ. ಮನುಷ್ಯನಿಗೆ ಇವೆಲ್ಲ ಬರೋದು ಯಾವಾಗ ಅಂತ ಹೇಳಿದ್ರೆ ದುಡ್ಡು ನೋಡಿದಾಗ. ಆ ದುಡ್ಡು ರಾತ್ರೋರಾತ್ರಿ ನೋಡಿದ್ರಲ್ಲ, ಅದು ಎಲ್ಲೋ ಒಂದು ಕಡೆ ಮನುಷ್ಯನ ತಲೆ ತಿರುಗಿದಂಗಾಗಿದೆ. ಬಹುಶಃ ಈ ಘಟನೆ ನಡೆದಿದೆ. ನಾವೆಲ್ಲರೂ ಚಿತ್ರರಂಗದಿಂದ ಆ ಒಂದು ಕುಟುಂಬಕ್ಕೆ ನಮ್ಮ ಕೈಲಾದ ನೆರವನ್ನು ನಾವು ನೀಡಿದ್ದೀವಿ. ಯಾಕೆಂತ ಹೇಳಿದ್ರೆ ಸಾವು ಸಾವೇ. ಆ ಸಾವನ್ನು ತಂದುಕೊಡೋದಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ಜೊತೆಗೆ ಸಾಯಿಸೋ ಅಂಥ ಹಕ್ಕು ನನಗಿದೆಯಾ? ಏನೇ ತಪ್ಪು ಮಾಡಿರ್ಬೋದು, ಅವನು ಮಾಡಲಿ, ಮಾಡ್ದ ಅಂತ ಹೇಳಿ ಕಾನೂನನ್ನು ಕೈಗೆ ತೊಗೊಳಕ್ಕಾಗುತ್ತಾ? ಅದಕ್ಕೆ ಬೇಕಾದಂಥ ಇಲಾಖೆಗಳಿದ್ದಾವೆ. ಪೊಲೀಸ್ ಇಲಾಖೆ ಇದೆ, ಮತ್ತೊಂದಿದೆ, ಹಿರಿಯರಿದ್ದಾರೆ. ಅವ್ರಿಗೆ ಹೇಳಿದರೆ ಸರಿಪಡಿಸ್ತಾಯಿದ್ರು. ಅದು ಬಿಟ್ಟು ಇಂತಹ ಒಂದು ಘಟನೆ ನಡೆದಿದೆಯಲ್ಲ, ಇದನ್ನು ಯಾರೂ ಕೂಡ ಕರ್ನಾಟಕದ ಜನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಆ ಪಟಾಲಂಗಳಿದ್ದಾವಲ್ಲ ದರ್ಶನ್ ಜೊತೆ, ನಾನು ಅಭಿಮಾನಿಗಳು ಎಲ್ಲರೂ ಬೆಳೀತಾರೆ. ಅಭಿಮಾನಿಗಳಿಗೆ ಒಂದು ಖುಷಿ ಇರುತ್ತೆ, ನಾಯಕ ನಟ ಅಂತ ಹೇಳ್ಬಿಟ್ಟು. ಅದನ್ನು ನಾನು ವಿರೋಧ ಮಾಡ್ತಾ ಇಲ್ಲ ಇಲ್ಲಿ. ಆದರೆ ಆ ಪಟಾಲಂಗಳಿದ್ದಾವಲ್ಲ, ಆ 15-20 ಜನ ಪಟಾಲಂಗಳಿಂದ ಇವತ್ತು ಇಡೀ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಧಕ್ಕೆ ಆಗಿದೆ, ಗೌರವ ಹೋಗಿದೆ. ಇದನ್ನು ತಂದುಕೊಡೋರು ಯಾರು? ಮತ್ತು ದರ್ಶನ್ನು ಆರೋಪದಿಂದ ಹೊರ ಬರಬಹುದು, ಆದರೆ ಆ ಕಪ್ಪು ಚುಕ್ಕೆ ಹಾಗೆ ಉಳಿಯುತ್ತಲ್ಲ.
ಇವರಿಂದ ಆಯಿತು ಅಂತ ಹೇಳ್ತಾರೆ ಜನ ಹೊರತು ಅವ್ರು ಮಾಡಿದ್ರು ಅಂತ ಹೇಳಲ್ಲ. ದರ್ಶನಿಂದ ಆಯಿತು ಅಂತ ಹೇಳ್ತಾರೆ ಹೊರತು ಅವರು ಮಾಡಿದವ್ರನ್ನ ಬಿಟ್ಬಿಡ್ತಾರೆ. ಇದಕ್ಕೆ ಮೂಲ ಯಾರು? ದರ್ಶನ್. ಇದನ್ನು ಜನ ಕೇಳ್ತಾರೆ. ಇದಕ್ಕೆ ಉತ್ತರ ಯಾರು ಕೊಡಬೇಕಾಗುತ್ತೆ? ದರ್ಶನ ಕೊಡಬೇಕಾಗುತ್ತೆ. ಬರಲಿ ಸರ್. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಇಂಥ ಒಂದು ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿರೋದು ಇದೇ ಮೊದಲು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ನೀವೇ ಹೇಳಿದಾಗೆ ಆ ಪ್ರಕರಣದಿಂದ ಅವರು ಆರೋಪ ಮುಕ್ತರಾಗಿ ಬರ್ಬೋದು, ಬಟ್ ಆದರೆ ಒಂದು ಕೊಲೆ ಆಗಿದೆ, ಆ ಕೊಲೆಗೆ ಸುಪಾರಿ ಅಥವಾ ಅದಕ್ಕೆ ಪ್ರಮುಖ ಕಾರಣ ಯಾರು ಅಂತಂದರೆ ದರ್ಶನ್ ಅಂತಾರೆ. ಸೊ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ, ಇದನ್ನು ಹೋಗ್ಲಾಡಿಸ್ತಕ್ಕಂಥದ್ದು ಯಾರಿಂದ ಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಇದಕ್ಕೆ ತಾವೇನು ಹೇಳ್ತೀರಿ? ಇದನ್ನು ಹೆಂಗೆ ಕಪ್ಪು ಚುಕ್ಕೆಯಿಂದ ಅದರಿಂದ ಆಚೆ ಬರಲಿಕ್ಕೆ ಹೆಂಗೆ ಸಾಧ್ಯ ಅಂತ? ನೋಡಿ ಮ್ಯಾಮ್, ಪ್ರತಿ ತಿಂಗಳು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರು ಚೆನ್ನೈ, ಇಲ್ಲಿ 4 ರಾಜ್ಯಗಳ ಪ್ರತಿನಿಧಿಗಳು ಆ ಒಂದು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಲಿದ್ದಾರೆ. ಮೊನ್ನೆ 19ನೇ ತಾರೀಕು ಅಲ್ಲಿ ಮಂತ್ಲಿ ಮೀಟಿಂಗ್ ಆಗುತ್ತೆ. ನಾವೆಲ್ಲ ಹೋಗ್ತೀವಿ 4 ರಾಜ್ಯದಾಗ. ಅಲ್ಲಿಗೆ ಹೋದ ತಕ್ಷಣ ಕೇರಳ, ಆಂಧ್ರ, ತಮಿಳುನಾಡು, ತೆಲಂಗಾಣ ಇವರೆಲ್ಲ ನಮ್ಮನ್ನು ಕೇಳಿರೋದು ಈ ಘಟನೆ. ಹೌದು, ಆ ಮೀಟಿಂಗ್ ಹೋದಾಗ ಪ್ರತಿಯೊಬ್ಬರು ಇದನ್ನೇ ಕೇಳ್ತಾರೆ. ನಾವೇನು ಉತ್ತರ ಕೊಡಬೇಕು? ಅಂಗೈ ಅಗಲ ಮಾರುಕಟ್ಟೆಯಲ್ಲಿ ಇವತ್ತು ಈ ಮಟ್ಟಕ್ಕೆ ಕನ್ನಡ ಚಿತ್ರರಂಗ ಬೆಳೆದಿದೆ. ಅದಕ್ಕೆ ನೀವೆಲ್ಲ ಕಾರಣರು, ನಾನು ಒಪ್ಕೋತೀನಿ. ಆದರೆ ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ನಾವು ಏನಂತ ಉತ್ತರ ಹೇಳೋದು? ಸರ್, ಇಷ್ಟು ದಿನ ಚೆನ್ನೈನಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ತುಂಬ ಎದೆಗಾರಿಕೆಯಿಂದ ಎದೆಯುಬ್ಸಿ ನಿಂತ್ಕೊಳ್ತಾ ಇದ್ರಿ. ಅದಕ್ಕೆ ಕಾರಣ ಅಣ್ಣಾವರಿಂದ ಹಿಡಿದು ಇವತ್ತಿನ ರಾಕಿಂಗ್ ಸ್ಟಾರ್ ಯಶ್ ತನಕ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲವೂ ಹೌದು. ಬಟ್ ಈ ಸಲ ನೀವು ಮೀಟಿಂಗ್ ಹೋದಾಗ ಬಹುಶಃ ನೀವು ತಲೆ ತಗ್ಸೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಕಾಣುತ್ತೆ. ಹೇಗೆ ಫೇಸ್ ಮಾಡಿದ್ರಿ ಆ ಸಂದರ್ಭ? ಇಲ್ಲ, ಸಹಜವಾಗಿ ಅವ್ರಿಗೂ ಕೇಳೋ ಪ್ರಶ್ನೆಗೆ ನಮಗೆ ದೊಡ್ಡ ಆಘಾತ ಆಯಿತು. ಏನು ಇಷ್ಟೊಂದು ದೊಡ್ಡ ಕಲಾವಿದ ಅನಿಸ್ಕೊಂಡವರು ಈ ಥರ ಮಾಡಿದಾರಲ್ಲ, ಇದಕ್ಕೆಲ್ಲ ನೀವೇನು ಏನು ಕ್ರಮ ತೊಗೊಂಡಿಲ್ವಾ, ಮತ್ತೊಂದು ತೊಗೊಂಡಿಲ್ವಾ ಎಲ್ಲ ಕೇಳ್ತಾರೆ. ನಾನಿಲ್ಲಿ ನೇರವಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ನಾವೆಲ್ಲ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಆ ಕುಟುಂಬಕ್ಕೆ ನೆರವಾದ. ಜೊತೆಗೆ ಭಾಳ ಮುಖ್ಯವಾಗಿ ಯಾರು ಬರಬೇಕು? ಕಲಾವಿದರ ಸಂಘ ಬರಬೇಕು. ಕಲಾವಿದರ ಸಂಘ ಇದೆಯಲ್ಲ, ನಮ್ಮಲ್ಲಿ 3 ವಿಂಗ್ ಇದೆ. ಒಂದು ನಿರ್ಮಾಪಕರು, ಮತ್ತು ನಮ್ಮ ಹಂಚಿಕೆದಾರರು ಮತ್ತು ಪ್ರದರ್ಶಕರು. ಈ 3 ವಿಂಗ್ ಇರೋದು ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ. ಚಿತ್ರನಟರಿಗೂ ನಮಗೂ ಸಂಬಂಧ ಇಲ್ಲ. ಅವ್ರದ್ದೇ ಒಂದು ಪ್ರತ್ಯೇಕವಾದಂಥ ಒಂದು ಸಂಘಟನೆ ಇದೆ, ಅದು ಕಲಾವಿದರ ಸಂಘ. ಆ ಕಲಾವಿದರ ಸಂಘದಲ್ಲಿ ಪ್ರಮುಖರು ಬಂದು ಮುಂದೆ ನಿಂತುಕೊಂಡು ಈ ಸಮಸ್ಯೆಯನ್ನು ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಒಂದು ತಿಳಿ ಹೇಳುವಂಥ ಮಾತಾಗಲಿ ಅಥವಾ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದನ್ನಾಗಲಿ ಯಾರೂ ಮಾಡಲಿಲ್ವಲ್ಲ. ಯಾರೂ ಮಾಡಲಿಲ್ಲ. ಬಹಳ ಮುಖ್ಯವಾಗಿ ಅವರೇ ಏನು ಅಂದರೆ ಎಲ್ರಿಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದು ಭಾಳ ಇದಾಗಿ ಜನ ಮಾತನಾಡೋದು. ವಾಣಿಜ್ಯ ಮಂಡಳಿ ಏನು ಮಾಡ್ತಾಯಿದೆ ಅಂತ ಹೇಳಬೇಕು. ನಾವೇನು ಮಾಡಿದ್ದೀವೋ ಅದನ್ನು ನಾವು ಮಾಡಿದ್ದೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ಈ ಒಂದು ಘಟನೆಯನ್ನು ಕೈಗೆ ತಗೋಬೇಕಾಗಿರೋದು ಕಲಾವಿದರ ಸಂಘ. ಅವರು ಮುಂದಕ್ಕೆ ಬರಬೇಕು. ಅಲ್ಲಿ ಯಾರೇ ಇರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಖಜಾಂಚಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಯಾರೇ ಆದರೂ ಕೂಡ ಅವರು ಇಲ್ಲಿವರೆಗೂ ಒಂದೇ ಒಂದು ಹೇಳಿಕೆಯನ್ನು ಈ ಘಟನೆಗೆ ಸಂಬಂಧಪಟ್ಟಂಗೆ ಎಲ್ಲೂ ಕೊಟ್ಟಿಲ್ಲ. ಏನು ಅನ್ಸುತ್ತೆ ಸರ್, ಯಾಕೆ ಕೊಟ್ಟಿಲ್ಲ ಅಂತ? ಅದು ನನಗೂ ಅರ್ಥ ಆಗ್ತಾಯಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಏನೋ ಬೇಸರ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಈ ಘಟನೆ ನಡೀತಾ ಇದೆ. ನಾವು ಹೆಂಗೆ ಮಾಧ್ಯಮದಲ್ಲಿ ನಾವು ಹೇಳಿಕೆಗಳನ್ನು ಕೊಡೋದು, ಯಾವ ರೀತಿ ನಾವು ಸಮರ್ಥಿಸ್ಕೊಳ್ಳೋದು, ಇವೆಲ್ಲ ಬರುತ್ತೆ. ಹಾಗಾಗಿ ಅವರು ದೂರನೇ ಇದ್ಬಿಟ್ಟಿದ್ದಾರೆ. ನಮ್ಗೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ, ನಡೆಯೋದು ನಡೀತಾ ಇದೆ. ಈ ಮಧ್ಯದಲ್ಲಿ ನಾವು ಹೋದರೂ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೂ ಅವರು ಬಂದಿರಬೇಕು, ಸಹಜ ಅದು. ಆದರೆ ನಾವು ಆ ರೀತಿ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಕಲಾವಿದರು ಎಲ್ಲೋ ಒಂದು ಕಡೆ ಇರ್ತಾರೆ. ನಾವು ಸಾರ್ವಜನಿಕವಾಗಿ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಒಂದು ಕನ್ನಡ ಹೋರಾಟ ಇರ್ಬೋದು, ಮತ್ತೊಂದು ಎಲ್ಲದರಲ್ಲೂ ಇರ್ತೀವಿ. ಹಾಗಾಗಿ ನಮ್ಮನ್ನು ವಾಣಿಜ್ಯ ಮಂಡಳಿನೇ ಇವರು ಟಾರ್ಗೆಟಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನಮಗೆ ಎಲ್ರಿಗೂ ಆದರ್ಶಗಳಿದ್ದಾವೆ. ಚಿತ್ರರಂಗಕ್ಕೆ ಒಂದು ದೊಡ್ಡ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ಮಹನೀಯರು. ಚಿತ್ರರಂಗವನ್ನು ಕಟ್ಟಿದಂಥವ್ರು, ಬೆಳೆಸಿದಂಥವ್ರು. ಜಿ ವಿ ಅಯ್ಯರು, ಬಾಲಕೃಷ್ಣ ಅವರು, ಬಿ ಆರ್ ಪಂತಲು ನಿರ್ಮಾಪಕರಾಗಿ, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರನಾಗ್ ಇವರೆಲ್ಲ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು 10% ಆದರೂ ನೀವು ಅಳವಡಿಸ್ಕೋಬೇಕಲ್ವಾ?
ದುಡ್ಡಿದೆ ಅಂತ ಅಹಮ್ಮ. ನೋಡಿ, ಈಗ ನೀವೇನು ಕರೆಸಿದ್ರಿ, ಮಾಡಿದ್ರಿ, ಬೈದ್ರಿ, ಮುಂದೇಟು ಹೊಡೆದ್ರಿ, ಹೋದ್ರಿ, ಕೊನೆಗೆ ನಿಮ್ಮವ್ರು ಏನು ಮಾಡಿದ್ರು? ಅವನ ಜೀವನ ತೆಗೆದ್ರು. ಇದಕ್ಕೆ ಹೊಣೆ ಯಾರೀಗ? ಸರ್, ನೀವು ತುಂಬ ಹತ್ತಿರದಿಂದ ನೋಡಿದ್ರಿ, ನೀವು ಪುಟ್ಟ ಮಗು ಬಹುಶಃ ಎತ್ತಿ ಆಡಿಸಿದ್ರಿ ಕೂಡ ಅನ್ಸುತ್ತೆ ದರ್ಶನ್ ಅವರನ್ನು. ಸೊ ಮಾಡಿದ್ದಾರೆ ಈ ಥರದ ಒಂದು ಕೃತ್ಯವನ್ನು ತುಂಬ ಭೀಕರವಾಗಿ ಭಯಾನಕವಾಗಿ ಹತ್ಯೆಗೈದಿರೋದು ಅತಿಮಾನುಷ ಅಂತ ಎಲ್ಲ ಕೇಳ್ಪಡ್ತಾ ಇದ್ದೀವಿ. ಸೊ ಹಂಗೆ ಹೊಡೆದು ಸಾಯಿಸಿರೋದು ಸತ್ಯ, ಹೌದು ಹಿಂಗೆ ಮಾಡಿರ್ತಾನೆ ಅಂತ ಅನ್ಸುತ್ತಾ, ಅಥವಾ ಬೇರೆಯವ್ರ ಕೈವಾಡ ಇದೆ ಅಂತ ಅನ್ಸುತ್ತಾ ತಮಗೆ ತುಂಬ ಹತ್ತಿರದಿಂದ ಬಲ್ಲವರಾಗಿ? ನೋಡಿ, ಸ್ವಲ್ಪ ಕೋಪ, ಅದು ಕೋಪ ಮನುಷ್ಯನಿಗೆ ಇದೆ, ಆದರೆ ಒಂದೊಂದು ಸಾರಿ ಅತಿರೇಕವಾಗಿಬಿಡ್ತದೆ. ದರ್ಶನ್ನು ಕೊಲೆ ಮಾಡುವಂಥ ಒಂದು ಹಂತಕ್ಕೆ ಅವನು ಬರೋದಿಲ್ಲ. ಯಾವತ್ತೂ ನಾವು ಹತ್ತಿರದಿಂದ ನೋಡಿರೋದ್ರಿಂದ ಆ ನಿರ್ಧಾರ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ಆ ಕೋಪಕ್ಕೆ ನಾವೆಲ್ಲರೂ ಅವನಿಗೆ ಹೇಳಿದ್ರೆ ಕೇಳ್ತೇವೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಹೇಳೋಂಥವ್ರು ಯಾರೂ ಇಲ್ವಲ್ಲ ಪಕ್ಕದಲ್ಲಿ. ಪರಾಕ್ ಹಾಕೋರೇ ಇರುವಾಗ ಅವನಿಗೆ ಬುದ್ಧಿ ಹೇಳೋರು ಯಾರಿದ್ದಾರೆ? ಎಲ್ಲರೂ ಪರಾಕ್ ಹಾಕೋರೆ. ನೀನು ಮಾಡಿದ್ದ ಸರಿ, ನೀನು ನಡೆದಿದ್ದ ಸರಿ, ನಿನ್ನ ದಾರಿನೇ ಸರಿ ಅಂತ ಎಲ್ಲ ಪರಾಕ್ ಹಾಕುವಾಗ ಅವನೇನು ಮಾಡ್ತಾನೆ? ಅವನು ಯಾರು ಮಾತು ಕೇಳ್ತಾನೆ? ಅಂಥ ಹುಡುಗ ಅಲ್ಲ ದರ್ಶನ್ನು, ನನಗೆ ಗೊತ್ತಿದ್ದಾಗೆ. ಇವತ್ತು ನೀವು ಕರ್ಕೊಂಬಂದ್ರಿ, ಮಾಡಿದ್ರಿ, ಕೊನೆಗೆ ಯಾರ ಮೇಲೆ ಬಂತು? ದರ್ಶನ್ ಅಂತೂ ಬೈದಿದ್ದಾನೆ, ಹೊಡೆದಿದ್ದಾನೆ, ಒಂದೇಟು ಇರಲಿ, ಸಾಯಿಸಿದ್ದಾರು. ನೀನು ಕರ್ಕೊಂಬಂದವರೇ, ನಿನ್ನ ಕಡೆಯವರೇ ಹೊಡೆದಿರೋದು. ಅದರಿಂದ ನೇರವಾಗಿ ಎಲ್ಲ ಪಟ್ಟನೂ ನಿನಗೆ ಕಟ್ತಾವ್ರೆ. ಇದು ನಮಗೆ ನೋವು. ಅವರು ಕುಡಿದು ಹೊಡೆದ್ರು, ಇನ್ನೊಂದು ಹೊಡೆದ್ರು, ಅಮಾನವೀಯತೆಯನ್ನು ತೋರಿಸಿದಾರಲ್ಲ. ಮಾನವೀಯತೆ ಬೇಡವಾ ಮನುಷ್ಯನಿಗೆ? ಒಂದು ಜೀವದ ಮೇಲೆ ಚೆಲ್ಲಾಟ ಆಡಿದಾರಲ್ಲ, ಒಂದು ಜೀವದ ಮೇಲೆ ಈ ರೀತಿ ಚೆಲ್ಲಾಟ ಆಡ್ತಾರೆ. ಇಂಥ ಘೋರವಾದಂಥ ಕೆಲಸನ ಯಾರಾದರೂ ಮಾಡ್ತಾರೆ? ಒಬ್ಬನಿಗೆ 15-20 ಜನ ಹೊಡೆದ್ರೆ ಅವನು ಏನಾಗಬೇಕು? ಅದನ್ನು ನೋಡಿದಂಥ ತಂದೆ ತಾಯಿಗಳಿಗೆ ಏನಾಗಲ್ಲ ಹೇಳಿ? ಅವ್ರ ಕುಟುಂಬಕ್ಕೆ ಏನಾಗಲ್ಲ ಹೇಳಿ? ಯಾರನ್ನು ದೂಷಣೆ ಮಾಡ್ತಾರೆ ಕೊನೆಗೆ? ಚಿತ್ರರಂಗ. ಒಬ್ಬ ಮಾಡಿದ್ದಕ್ಕೆ ಇವತ್ತು ಇಡೀ ಚಿತ್ರರಂಗ ತಲೆ ತಗ್ಗಿಸ್ಬೇಕಾಗಿದೆಯಲ್ಲ. ಇಡೀ ಚಿತ್ರರಂಗ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿದೆ. ಅವರು ಚಿತ್ರೋದ್ಯಮ ಅಂತಾರೆ, ಒಬ್ಬ ದರ್ಶನ್ ಹೆಸರು ಹೇಳಲ್ಲ, ಚಿತ್ರೋದ್ಯಮ ಅಂತಾರೆ. ಹಾಗಾಗಿ ನಾನು ದರ್ಶನ್ಗೆ, ನೀನು ಆರೋಪಿಯಾಗಿದೆಯಾ, ಮುಂದೆ ಅಪರಾಧಿ ಆದರೆ ಅದು ಕೋರ್ಟ್ ಇದೆ, ಅದೇನಿದೆಯೋ ನೋಡ್ಕೊಳ್ಳುತ್ತೆ. ಮುಂದಾದರೂ ತಿದ್ಕೊಳ್ಳೋಂಥ ಕೆಲಸ ಮಾಡಿದ್ರೆ ವೈಯಕ್ತಿಕವಾಗಿ ತನ್ನ ಜೀವನಕ್ಕೆ ತನ್ನ ಪಟಾಲಂನ ಬಿಟ್ಟು ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೀನಿ. ಗೋವಿಂದ ಸರ್, ಈ ಘಟನೆ ಆದಮೇಲೆ ತುಂಬ ಜನ ಪ್ರೊಡ್ಯೂಸರ್ಸ್ಗಳು, ಡೈರೆಕ್ಟರ್ಗಳು ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ. ನಮಗೂ ಈ ಥರದ ಇನ್ಸಿಡೆಂಟ್ ಆಗಿತ್ತು, ಸೆಟ್ಟಲ್ಲಿ ತುಂಬ ಕೂಗಾಡ್ತಾ ಇದ್ರು, ಹರ್ಚಾಡ್ತಾ ಇದ್ರು, ತುಂಬ ಮುಂಗೋಪಿ, ತುಂಬ ಕೋಪಿಷ್ಟ. ಬಹುಶಃ ಓವರ್ ನೈಟ್ ಸ್ಟಾರ್ಡಮ್ ಸಿಕ್ಕಿದ್ದು ಮೆಜೆಸ್ಟಿಕ್ ಸಿನಿಮಾದಿಂದ. ಆತನ ಅಂದರೆ 1-2 ಸಿನಿಮಾ ಮಾಡತಕ್ಕ, ಮೆಜೆಸ್ಟಿಕ್ಕು ಕರಿಯ ಸಿನಿಮಾ ಮಾಡೋವರೆಗೂ ಅಷ್ಟೇ ಚೆನ್ನಾಗಿದ್ರು. ಅನಂತರ ಅವರು ಸೆಟ್ಟಲ್ಲಿ ಈ ಥರದ್ದೆಲ್ಲ ದರ್ಪ ತೋರಿಸ್ತಾ ಇದ್ರು, ಹೊಡಿತಾ ಇದ್ರು, ಬಡಿತಾ ಇದ್ರು ಅಂತ. ಬಟ್ ಆ ದಿನಗಳಲ್ಲೇ ನೀವು ಅವ್ರಿಗೆ ಸಿನಿಮಾ ಮಾಡಿದ್ದು 2003-4 ಅಂತ ಕಾಣುತ್ತೆ. 2003ರಲ್ಲಿ ಒಂದು ಬಂತು ಲಾಲಿ ಹಾಡು, 2004ರಲ್ಲಿ ಒಂದು ಬಂತು. ಬಹುಶಃ ಆ ದಿನಗಳಲ್ಲೂ ಆತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬ ಕೋಪ ಮಾಡಿಕೊಂಡು ಸೆಟ್ಟಲ್ಲೆಲ್ಲ ರೇಗಾಡ್ತಾ ಇದ್ರ, ಮತ್ತು ತುಂಬ ಹಲ್ಲೆಗಳನ್ನು ಮಾಡ್ತಾಯಿದ್ರು ಸೆಟ್ಟಲ್ಲಿ ಕೋ ಸ್ಟಾರ್ಗಳ ಮೇಲೆ ಅಥವಾ ಸಹನಟರ ಮೇಲೆ ಅನ್ನೋಂಥ ಆರೋಪ ಇದೆ ಅವ್ರ ಮೇಲೆ. ನಿಮ್ಮ ಸೆಟ್ಟಲ್ಲಿ ಆ ಥರದ್ದು ಏನಾದರೂ ದುರ್ಘಟನೆಗಳು ನಡೆದಿತ್ತಾ? ಅಲ್ಲಿ ನಿರ್ಮಾಪಕ ಸಾರಾ ಗೋವಿಂದು, ಬೇರೆಯವ್ರು ಯಾರೂ ಅಲ್ಲ. ಅಂಥ ಘಟನೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ, ಅದನ್ನು ಸಹಿಸ್ಕೊಳ್ಳೋದು ಇಲ್ಲ. ನನ್ನ ಚಿತ್ರದಲ್ಲಿ ಯಾವುದೇ ಘಟನೆ ನಡೆದಿಲ್ಲ. ನನ್ನ ಚಿತ್ರದಲ್ಲಿ ಆಗ್ತಾನೆ ಬೆಳೀತಾ ಇದ್ದಷ್ಟೇ. ನನ್ನ ಲಾಲಿ ಹಾಡು ಚಿತ್ರದಲ್ಲಿ ಆತನಿಗೆ ನಾನು ಕೊಟ್ಟಂಥ ಸಂಭಾವನೆ 5 ಲಕ್ಷ, ಭಗವಾನು ಕೊಟ್ಟಂಥ ಸಂಭಾವನೆ 13 ಲಕ್ಷ. ಅದಾದ ಮೇಲೆ ನನ್ನ ಭಗವಾನ್ ಹಿಟ್ಟಾದಮೇಲೆ ಅವರು ಸಂಭಾವನೆಯನ್ನು ಜಾಸ್ತಿ ಮಾಡಿಕೊಂಡ್ರು. ಇರಲಿ, ಅದು ಅವನ ಯೋಗ. ಏಕೆಂದರೆ ಅಷ್ಟು ಕಷ್ಟಪಟ್ಟು ಬಂದಿದ್ದಾನೆ, ಮಾಡಲಿ, ಅದೆಲ್ಲ ತೊಂದರೆ ಇಲ್ಲ. ನನ್ನ ಸೆಟ್ನಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಘಟನೆ ನಡೆದಿಲ್ಲ. ನಡೆದಿರ್ಬೋದು ಬೇರೆ ಸೆಟ್ನಲ್ಲಿ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಗೊತ್ತಾಗುತ್ತೆ. ಯಾರು ಕಂಪ್ಲೇಂಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಅದು ಅಲ್ಲಲ್ಲೇ ಮುಚ್ಚಾಕ್ಬಿಡ್ತಾರೆ. ಬಟ್ ನನ್ನ ಒಂದು ಚಿತ್ರೀಕರಣದ ಸಮಯದಲ್ಲಿ ಇಂಥ ಯಾವುದೇ ಘಟನೆ ಕೂಡ ನಡೆದಿಲ್ಲ. ನಾನೇ ಅವನಿಗೆ ಬೈದಿದ್ದುಂಟು. ಯಾಕೆಂತ ಹೇಳಿದ್ರೆ, ಯಾವುದೋ ಒಂದು ಸಾಂಗ್ ಮಾಡುವಾಗ ಯಾರೋ ಹೇಳಿದ್ರು ಅಂತ ಆ ಒಂದು ವ್ಯಾನಿಂದ ಕೆಳಗಡೆ ಜಂಪ್ ಮಾಡಿದ್ದಾರೆ. ಮಾಡಲಿ, ಅದು ಚಿತ್ರೀಕರಣಕ್ಕೆ ಬೇಕು. ಆದರೆ ಅದಕ್ಕೆ ನೀವು ಭದ್ರತೆ ನೋಡ್ಕೋಬೇಕಲ್ವ. ನೀವು ಅಲ್ಲಿಂದ ನೆಲಕ್ಕೆ ಜಂಪ್ ಮಾಡಿದ್ರೆ ಪಶ್ಚಾತ್ತಾಪ ಪಟ್ಟವನು ಯಾರು? ನಾನು. ಚಿತ್ರೀಕರಣ ನಿಂತೋಯ್ತು.
ಇದೆಲ್ಲ ಮುಂಜಾಗ್ರತೆ ತಗೋಬೇಕಲ್ವ. ನಾನು ಬೈದೆ ದರ್ಶನ್ಗೆ, ಏನು ದರ್ಶನ್ ನಿನ್ಗಾರು ಬೇಕಲ್ಲ, ಅವ್ರು ಯಾರೋ ಹೇಳ್ತಾರೆ, ನಿನ್ನ ಸೇಫ್ಟಿ ನೀನು ನೋಡ್ಕೋಬೇಕಲ್ವಾ. ನಮಗೆ ಅವನ ಮೇಲೆ ಕಾಳಜಿ, ಯಾಕೆಂದರೆ ಬಂಡವಾಳ ಹಾಕಿದ್ದೀವಿ, ಅವನ ಮೇಲೆ ಕಾಳಜಿ. ಆದರೆ ನನ್ನ ಚಿತ್ರದಲ್ಲಿ ಯಾವುದೇ ಘಟನೆ ನಡೆಯಲಿಲ್ಲ, ಯಾರನ್ನೂ ಇದು ಮಾಡಲಿಲ್ಲ. ಆವಾಗ ಇನ್ನೂ ಅಪ್ಕಮಿಂಗು. ನಾವು ತುಂಬ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳನ್ನು ಕೇಳಿ ತಿಳ್ಕೊಂಡಾಗ ಲಾಲಿ ಹಾಡು ಮತ್ತು ಭಗವಾನ್ ಸಿನಿಮಾದಿಂದ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಗಲ್ಲಾಪೆಟ್ಟಿಗೆನ ತುಂಬಿಸ್ಕೊಂಡ್ರು. ಗೋವಿಂದ ಸರ್ ಮನೆ ಖಜಾನೆ ಕೂಡ ತುಂಬಿತು, ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಹಿಟ್ ಆದವು ಅಂತ ಕೇಳ್ಪಟ್ಟಿದ್ದೀವಿ ಸರ್. ನಾವು ಆ ದಿನಗಳಲ್ಲಿ ಇರಲಿಲ್ಲ, ಬಟ್ ಎಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ ಆಗಿತ್ತು ಆ ಸಿನಿಮಾಗಳಿಂದ. ನಿಮಗೆ ಮುಂದೆ ಸಿನಿಮಾಗಳನ್ನ ಮಾಡೋದಕ್ಕೆ ಆ 2 ಸಿನಿಮಾಗಳು ಎಷ್ಟು ಶಕ್ತಿಯನ್ನು ಕೊಟ್ಟವು ಅಂತ? ನೋಡಿಮ್ಮ, ಲಾಲಿ ಹಾಡು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಚಿತ್ರ, ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಸ್ಟೇಟ್ ಅವಾರ್ಡ್ ಬಂದಂಥ ಚಿತ್ರಗಳು ಏನೋ ಗಲ್ಲಾಪೆಟ್ಟಿಗೆಯಲ್ಲಿ ಎಷ್ಟು ಮಟ್ಟಿಗೆ ಸಾಧನೆ ಮಾಡಿರುತ್ತೆ ಅಂತ ನಿಮ್ಗೆ ಗೊತ್ತು. ಆದರೆ ಭಗವಾನು ಒಂದು ಹಿಟ್ಟಾಯಿತು, ಕಮರ್ಷಿಯಲ್ ಹಿಟ್ಟು. ಆದರೆ ಅಂಥ ಓಹೋ ಅನ್ನೋ ಏನೋ ಹಿಟ್ಟಲ್ಲ. ಅವಾಗ ಆಗಿನ ಕಾಲಕ್ಕೆಲ್ಲ ನಿಮಗೆ ಹಿಟ್ಟಾದರೆ ಏನೋ ಒಂದು 40 ಲಕ್ಷ 30 ಲಕ್ಷ 50 ಲಕ್ಷ ಸಿಗ್ತಾಯಿತ್ತು ಅಂಥ. ಅದೇ ಬಿಟ್ಟರೆ ಅಂತಹ ಗಲ್ಲಾಪೆಟ್ಟಿಗೆಯನ್ನು ತುಂಬಿಸಿ ಸಾರಾ ಗೋವಿಂದು ಜೀವನ ಪರ್ಯಂತ ಅದನ್ನು ಅನುಭವಿಸುವಷ್ಟು ಹಿಟ್ಟೇನಾಗಲಿಲ್ಲ ಬಿಡಿ. ಈಗಿನ ಹಿಟ್ಟು ಆಗಿರೋರನ್ನು ಕೇಳಿ, ಅವ್ರನ್ನೂ ಕೇಳಿ, ಅವರೇ ಹೇಳ್ತಾರೆ. ಅವರೇ ಹೇಳ್ತಾರೆ. ಹಾಗಾಗಿ ಅಂಥ ಏನು ಅಂದರೆ ಒಳ್ಳೆ ಹೆಸರು ಬಂತು, ಆತನಿಗೂ ಬಂತು, ನನ್ನ ಬ್ಯಾನರ್ಗೂ ಬಂತು. ಅದನ್ನು ನಾನು ಒಪ್ಕೋತೀನಿ. ಅಂಥ ಅದರಿಂದ ಹಣ ಬೇಕಾದರೂ ಅವೆಲ್ಲ ಏನಿಲ್ಲ, ಅಷ್ಟೊಂದೆಲ್ಲ ಸೀನ್ ಇಲ್ಲವೇ ಇಲ್ಲ ಇಲ್ಲಿ. ಸರ್, ಒಬ್ಬ ಮನುಷ್ಯ ಸಕ್ಸಸ್ ಬಂದಾಗ ಸೊ ಅದನ್ನು ಹೆಂಗೆ ಹ್ಯಾಂಡ್ಲು ಮಾಡಬೇಕು, ಈ ಥರ ಅಂದರೆ ನೆತ್ತಿಗೇರಿಸ್ಕೊಂಡ್ರೆ ಏನೆಲ್ಲ ಆಗೋದಕ್ಕೆ ಅನ್ನೋದಕ್ಕೆ ಪ್ರತ್ಯಕ್ಷ ದರ್ಶಿಗಳು ತುಂಬ ಜನ ಇದ್ದಾರೆ. ಬಟ್ ಸಾರಾ ಗೋವಿಂದ ಸರು ತುಂಬ ಹಿರಿಕರಾಗಿ ಚಿತ್ರರಂಗವನ್ನು ತುಂಬ ಅಣ್ಣಾವ್ರ ಕಾಲದಿಂದ ಇಲ್ಲಿ ತನಕ ನೋಡಿರೋರಾಗಿ ಒಬ್ಬ ನಟ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಅಥವಾ ಒಂದೊಂದು ಸ್ಟೆಪ್ ಇಡಬೇಕಾದ್ರೂ ಯಾವ ರೀತಿ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ ಅಂತ ತಾವು ಹೇಳ್ತೀರಿ ಹಿರಿಕರಾಗಿ ಅಂತ? ನೋಡಿಮ್ಮ, ನಾನೊಂದು ಮಾತು ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಅನ್ನೋ ಒಂದು ಪಿಕ್ಚರಲ್ಲಿ ಪಾತ್ರ ಮಾಡ್ತಾಯಿದ್ರು. 150ನೇ ಪಿಕ್ಚರ್ ಅದು. 150ನೇ ಪಿಕ್ಚರ್ಗೆ 150ರಲ್ಲಿ ಎಷ್ಟು ಹಿಟ್ ಕೊಟ್ಟಿದ್ದಾರೆ ಅವರು, ಎಷ್ಟು ಹಿಟ್ಟು. ಒಂದು 25 ಫೇಲ್ಯೂರ್ ಆಗಿರ್ಬೋದು, ಬಾಕಿ 125 ಹಿಟ್ ಚಿತ್ರಗಳು. 125 ಹಿಟ್ ಚಿತ್ರಗಳು. ಅವರು ಯಾವತ್ತೂ ಕೂಡ ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ. ಏನು ಕಲಾ ಸೇವೆ ಮಾಡಬೇಕು ಅದನ್ನೇ ಮಾಡಬೇಕು ಅಂದರು. ಆವತ್ತೊಂದು ದಿವಸ ಗಂಧದ ಗುಡಿಗೆ 50,000 ರೂಪಾಯಿ ರಾಜ್ಕುಮಾರ್ಗೆ ಸಂಭಾವನೆ ಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕ ಚಿತ್ರರಂಗ 50,000 ರೂಪಾಯಿ ಅಂದ್ಬಿಡ್ತು. ದರ್ಶನ್ ಎಷ್ಟು ಪಿಕ್ಚರ್ ಮಾಡಿದ್ದಾರೆ, ಇವಾಗ ಎಷ್ಟು ಕೋಟಿ ತಗೋತವ್ರೆ, ಎಷ್ಟು ವರ್ಷ? ಇದೆಲ್ಲ ನೋಡಬೇಕಲ್ವ. ಅದರಿಂದ ಡೇ ನೈಟ್ ಹೀರೋಗಳಾದಮೇಲೆ ಸಂಭಾವನೆ ಜಾಸ್ತಿ ಮಾಡ್ಕೊಡ್ತೀರ, ಆದರೆ ಅದನ್ನು ತಲೆಗೆ ಹಚ್ಕೋಬೇಡಿ. ಆ ದುಡ್ಡೇ ಇವತ್ತು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿರೋದು. ಇನ್ನು ಮುಂದಾದರೂ ತಗ್ಗಿ ಬಗ್ಗಿ. ಯಾಕೆಂತ ಹೇಳಿದ್ರೆ ಬೇರೆ ಆದರ್ಶಗಳು ಬೇರೆ ಯಾವುದು ಬೇಡ. ನಿಮ್ಮ ತಂದೆನೇ ತಗೊಳ್ಳಿ ಉದಾಹರಣೆಗೆ, ತೂಗುದೀಪಣ್ಣ ಇದ್ದಾರಲ್ಲ, ಅವರನ್ನೇ ಅನುಕರಿಸಿ ಸಾಕು ನೀವು. ತೂಗಣ್ಣವರೊಬ್ಬ ನಾಯಕನಾಗಿ ಏನು ಸಂಭಾವನೆ ಪಡಿತಾಯಿದ್ರು, ನೀನೊಬ್ಬ ನಾಯಕ ನಟನಾಗಿ ಇವತ್ತು ಏನು ಸಂಭಾವನೆ ಪಡಿತಾ ಇದೆಯಾ, ಇದೆಲ್ಲರೂ ನಮಗೆ ಖುಷಿ. ಆದರೆ ಆ ಎತ್ತರದ ಮಟ್ಟಕ್ಕೆ ಬೆಳೆದಾಗ ಸಮಾಜದ ಬಗ್ಗೆ, ಸಮಾಜ ನಿನ್ನನ್ನು ಆ ಮಟ್ಟದಲ್ಲಿ ನೋಡ್ತಾ ಇರ್ತದೆ. ಏನು ಮುಂದಿನ ಚಿತ್ರಗಳಲ್ಲಿ ದರ್ಶನ್ ಅವರು ಒಂದು ಸಂದೇಶ ಕೊಡ್ತಾರೆ, ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ, ಸಮಾಜಕ್ಕೆ ಬದಲಾವಣೆ ತರ್ತಾರೆ ಅಂತ ಎಲ್ಲ ಕನಸು ಕಂಡಿರ್ತಾರೆ. ಆದರೆ ನೀವು ಈ ರೀತಿ ಕನಸು ಕಾಣೋದು. ಈಗ ಅಪ್ಪ ರಿಯಲ್ ಲೈಫ್ನಲ್ಲಿ ಖಳನಾಯಕರು, ಬಹುದೊಡ್ಡ ಖಳನಾಯಕರಾಗಿದ್ದರು. ಬಟ್ ದರ್ಶನ್ ಅವರು ರಿಯಲ್ ಲೈಫ್ನಲ್ಲೇ ಖಳನಾಯಕರಾಗ್ಬಿಟ್ರು. ಒಬ್ಬ ಹೀರೋ ಆಗಿ ಗುರುತಿಸ್ಕೊಂಡ್ರು ಕೂಡ ರಿಯಲ್ ಲೈಫ್ನಲ್ಲಿ ಇವತ್ತು ಈ ಥರದೊಂದು ಕೊಲೆ ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಬೇಸರ ತರಿಸಿದೆ ಇದು? ಅಪ್ಪ ನೋಡಿದ್ರೆ ರಿಯಲ್ ಲೈಫ್ ಖಳನಾಯಕ, ಮಗ ನೋಡಿದ್ರೆ ರಿಯಲ್ ಲೈಫ್ ಖಳನಾಯಕ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ರೆ ನಮಗೆ ನೋಡೋದಕ್ಕೆ ಅದು ಕಷ್ಟ ಆಗ್ತಿದೆ. ನೀವು ಅಪ್ಪನೂ ನೋಡಿದ್ದೀರಾ, ಮಗನೂ ನೋಡಿದ್ದೀರಾ ಹತ್ತಿರದಿಂದ, ಏನು ಹೇಳ್ತೀರಿ ಅಂತ? ನೋಡಿ ಬಾ, ನಾನು ತೂಗಣ್ಣವರು ನಾನು ಬಹಳ ಆತ್ಮೀಯರು. ಎಲ್ಲ ರಾಜ್ಕುಮಾರ್ ಪಿಕ್ಚರ್ಗಳಲ್ಲೂ ಕೂಡ ತೂಗುದೀಪ ಶ್ರೀನಿವಾಸನವರು ಇದ್ದೇ ಇರ್ತಿದ್ರು. ಅವತ್ತಿನ ಆ ಸ್ನೇಹ, ಸಂಭಾವನೆ ಹೆಚ್ಚು ಕೊಡಲಿ ಅಥವಾ ಇನ್ನೊಂದು 10,000 ಜಾಸ್ತಿ ಮಾಡಿದ್ರು, ಯಾವತ್ತೂ ಅವರು ಸಂಸಾರದ ಬಗ್ಗೆ ಯೋಚನೆ ಮಾಡಿದ್ರು ಹೊರತು, ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು ಹೊರತು ಬೇರೆ ಏನೂ ಯೋಚನೆ ಮಾಡಲಿಲ್ಲ. ಆದರೆ ಇವತ್ತು ನೀವು ಬೆಳೆದ ಮೇಲೆ ನೀವು ಈ ಮಟ್ಟಕ್ಕೆ ಬೆಳೀತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸ್ವತಃ ತೂಗುದೀಪ ಅವರ ಇದ್ದಿದ್ರು ಇವತ್ತು ನಿನಗೆ ಜಾಡ್ಸ್ ಒದ್ದಿರೋರು.
ಅವರಿಲ್ಲ. ಬಹುಶಃ ಅವರ ಆದರ್ಶಗಳನ್ನು ನಾನು ಆವಾಗಲೇ ಹೇಳಿದೆ, ಅವ್ರು ನಡೆದು ಬಂದ ಆ ದಾರಿನ ನೀವು ಬೇರೆ ಯಾರನ್ನೂ ಅನುಕರಣೆ ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ಯಾರೂ ಇರಲಿ ಬಿಡಿ, ಯಾರನ್ನೂ ಅನುಕರಣೆ ಮಾಡಬೇಡಿ. ನಿಮ್ಮ ತಂದೆ ನಡ್ಕೊಂಡಂಥ ದಾರಿಯಲ್ಲಿ ನೀವು ಬಂದಿದ್ರಿ. ಇವತ್ತು ಈ ಒಂದು ಪಟ್ಟ ನಿಮಗೆ ಬರ್ತಾ ಇರಲಿಲ್ಲ. ಇವತ್ತು ನೀವು ಸಾರ್ವಜನಿಕವಾಗಿ ನಾಯಕ ನಟ ಅನ್ನಿಸ್ಕೊಳ್ಳೋ ಬದಲು ಖಳನಟ ಅನ್ನಿಸ್ಕೊಬಿಟ್ರಲ್ಲ ನಿಜ ಜೀವನದಲ್ಲಿ. ಇದು ನಮ್ಮೆಲ್ಲರ ಒಂದು ನೋವು. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಮಾನವೀಯತೆ ಅದು ಬಹಳ ಮುಖ್ಯ. ಮನುಷ್ಯನಿಗೆ ಮಾನವೀಯತೆ ಇದ್ದರೇ ಅವನು ಮುಂದಕ್ಕೆ ಬರೋಕ್ಕೆ ಸಾಧ್ಯ. ಸಮಾಜಕ್ಕೆ ಹೆದರಬೇಕು. ಇವತ್ತಿನ ದಿವಸ ನಾವು ಬೆಳೆದಷ್ಟು ಸಮಾಜಕ್ಕೆ ಹೆದರಬೇಕು, ಸಮಾಜಕ್ಕೆ ಗೌರವ ಕೊಡಬೇಕು. ನಾವು ಯಾರಿಂದ ಬೆಳೆದೋ? ಆ ಜನ ಇಲ್ಲದೆ ಹೋದರೆ, ಆ ಪ್ರೇಕ್ಷಕರು ಇಲ್ಲದೆ ಹೋದರೆ ನಾವು ಬೆಳೀತಿದ್ವಾ? ಅವ್ರಿಗೆ ಗೌರವ ಕೊಡಿ, ಅವ್ರನ್ನ ಪ್ರೀತಿಸಿ, ಅವ್ರ ಮನಸ್ಸನ್ನ ಗೆಲ್ಲಿ ಇನ್ನೂ ಎತ್ತರದ ಮಟ್ಟಕ್ಕೆ ಹೋಗ್ತೀರಾ. ಇದು ನಮ್ಮೆಲ್ಲರ ಆಸೆ ಇದು. ಆದರೆ ಈ ರೀತಿ ನಡ್ಕೊಂಡಂಥ ರೀತಿಯನ್ನು ನಾವು ಯಾರು ಸಮರ್ಥಿಸ್ಕೊಳ್ಳೋಕ್ಕೆ ಇವತ್ತು ಆಗಲ್ಲ, ಸಾಧ್ಯವೂ ಇಲ್ಲ. ಈಗ 2011ರಲ್ಲೂ ಕೂಡ ಪತ್ನಿಗೆ ಹೊಡೆದು ಜೈಲಿಗೆ ಹೋಗಿದ್ರು. ಆ ಟೈಮಲ್ಲಿ ಒಬ್ಬ ಅನ್ನದಾತನಾಗಿ ಅಥವಾ ನಿರ್ಮಾಪಕನಾಗಿ ಯಾವತ್ತಾದರೂ ದರ್ಶನ್ ಅವ್ರನ್ನ ಕೂರಿಸಿ, ಹಿಂಗಲ್ಲ ಮಗನೇ, ನಿಮ್ಮ ಅಪ್ಪಾಜಿ ನಾನು ನೋಡಿದ್ದೀನಿ, ನಿನ್ನೂ ನೋಡಿದ್ದೀನಿ, ವೈಯಕ್ತಿಕ ಬದುಕಲ್ಲಿ ಅಥವಾ ಒಂದು ಸಮಾಜದಲ್ಲಿ ಸೆಲೆಬ್ರಿಟಿ ಆಗಿ ಸಮಾಜದ ಮುಖ್ಯ ಭೂಮಿಕೆಯಲ್ಲಿರೋರು ಈ ಥರ ತಪ್ಪುಗಳನ್ನ ಮಾಡಬಾರ್ದು ಅಂತ ಕಿವಿ ಮಾತು ಹೇಳಿದ್ದುಂಟಾ, ಅಥವಾ ನಿಮ್ಮ ಮಾತನ್ನು ಅವ್ರು ಕೇಳಲೇ ಇಲ್ವಾ, ಅಥವಾ ನೀವು ಹೇಳೋಂಥ ಪ್ರಯತ್ನನೇ ಮಾಡಿಲ್ವಾ ಅಂತ? ನೋಡಿಮ್ಮ, 2011 ನನ್ನ ಜೊತೆಗೆ ಇನ್ನೊಬ್ಬರು ಇದ್ದರು, KCN ಚಂದ್ರಶೇಖರ್ ಅವರು. ಆ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಅನೇಕ ಜನ ದರ್ಶನ್ ಅವರು ಎಲ್ಲೋ ಯಾವುದೋ ಜಾಗದಲ್ಲಿ ಇಟ್ಟು ಅಲ್ಲಿ ಎನ್ಕ್ವೈರಿ ನಡೀತಾ ಇತ್ತು. ನಮಗೆ ದರ್ಶನ್ ಸಿಕ್ಕಲಿಲ್ಲ. ಮೊದಲು ನಾವು ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಯಲ್ಲಿ ಅವರ ಶ್ರೀಮತಿಯವರು ವಿಜಯನಗರ ನರ್ಸಿಂಗ್ ಹೋಮಲ್ಲಿದ್ದರು. ನೋಡಿದು ಅವರನ್ನು ಕೇಳಿಕೊಂಡು ನಾವು, ಯಾಕೆಂತ ಹೇಳಿದರೆ ಇದು ಮನೆ ಸಂಸಾರ, ಕೊಲೆ ಹಂತಕ್ಕೆ ಹೋಗಿರಲಿಲ್ಲ, ಕೊಲೆ ಆಗಿರಲಿಲ್ಲ. ಇದು ಮನೆ ಸಂಸಾರ, ಸಣ್ಣ ಪುಟ್ಟ ಗಲಾಟೆ ಆಗಿದೆ, ಅದನ್ನು ಸರಿಪಡಿಸ್ಬೇಕು ಅನ್ನೋ ಮನೋಭಾವನೆ ನಮ್ಮದು. ನಾವು ಹೋಗಿ ವಿಜಯಲಕ್ಷ್ಮಿಯವ್ರನ್ನ ಕೈ ಹಿಡಿದು ಕೇಳಿಕೊಂಡು, ನಾನು KCN ಚಂದ್ರಶೇಖರ್ ಅವರು, ಜಗಳ ಆಗಿರೋದು ನಿಮ್ಮಿಬ್ಬರ ಮಧ್ಯೆ, ಗಂಡ ಹೆಂಡತಿ, ನಾಳೆ ಅವ್ರು ನಿಮ್ಮ ಗಂಡನೇ, ಏನೋ ಒಂದು ಸಂದರ್ಭದಲ್ಲಿ ಈ ಘಟನೆ ನಡೆದೋಗಿದೆಯಮ್ಮ, ದಯವಿಟ್ಟು ನೀನು ಹಾಕಿರೋಂಥ ಆ ಮೊಕದ್ದಮೆಯನ್ನು ವಾಪಸ್ ತಗೋ, ಯಾಕೆಂದರೆ ನೀವಿಬ್ಬರೇ ಸಂಸಾರ ಮಾಡಬೇಕು, ಬೇಡ ಇನ್ನು ಬೆಳೀತಾ ಇದ್ದಾನೆ ಅವನು ಅಂತ ಹೇಳಿದಾಗ ಆಕೆ ಒಪ್ಕೊಂಡು ಆಯಿತು ನೀವು ಹೇಳಿದ್ಮೇಲೆ ನಾನು ಏನೇನೋ ಹೇಳಿದ್ಲು ಅದೆಲ್ಲ ಕೇಳಿಸ್ಕೊಂಡು ಅಷ್ಟೇ. ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟು ವಾಪಸ್ ತಗೊಂಡ್ರು. ಆದರೆ ಜಡ್ಜ್ ಮುಂದೆ ಹೋಗಬೇಕಲ್ಲ, ಬೇಲಾಗಬೇಕಾದ್ರೆ ಜಡ್ಜ್ ಮುಂದೆ ಹೋದಾಗ ಆ ಪರಿಸ್ಥಿತಿಯನ್ನು ನೋಡಿ ಆ ಜಡ್ಜು ಒಂದೇ ಮಾತು ಏನೂ ಹೇಳಲಿಲ್ಲ, ಇದು ಕಸ್ಟಡಿ ಕೊಟ್ಬಿಟ್ರು ಜೈಲಿಗೆ. ಏನೂ ನೋಡಲಿಲ್ಲ ಅವರು. ಆಕೆ ಕೈ ನೋಡಿದ ತಕ್ಷಣ ಆ ಸಂದರ್ಭದಲ್ಲಿ ನಾವು ದರ್ಶನರನ್ನ ಭೇಟಿ ಮಾಡಿ ಅವ್ರು ಎಲ್ಲಿದ್ದ ಆ ಜಾಗಕ್ಕೆ ಹೋದೋ. ಪೊಲೀಸರು ನಮ್ಮನ್ನು ಕರ್ಕೊಂಡ್ರು ಅಲ್ಲಿಗೆ. ನಾನು ತುಂಬ ಗಲಾಟೆ ಮಾಡಿದೆ, ದರ್ಶನ್ ನೋಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದಾಗ ಏನು ದರ್ಶನ್ ಇದೆಲ್ಲ ಅಂತ ಹೇಳೋದು. ಏನು ಮಾತಾಡಲಿಲ್ಲ, ಸುಮ್ಮನೆ ಮೌನವಾಗಿ ಇದ್ದ. ಅದೇನೋ ಆತನಿಗೇನೋ ಆಗಿತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಈ ಥರ ಎಲ್ಲ ಮಾಡ್ಬೋದಾ, ನೀನು ಹೆಂಡ್ತಿ ಅಲ್ವ ಅವಳು ಅಂತ ಎಲ್ಲ ಹೇಳಿದ್ರು. ಸರಿ, ಇವರು ಗಂಡ ಹೆಂಡತಿ ಜಗಳ ಸರಿಪಡಿಸ್ಕೊಳ್ತಾರೆ ಅನ್ನೋ ಒಂದು ಭಾವನೆ ನಮಗಿತ್ತು. ನಾವು ಕರ್ಕೊಂಡು ವಿಜಯಲಕ್ಷ್ಮಿ ನನ್ನ ಕಾರಲ್ಲೇ ಕರ್ಕೊಂಡು ಹೋದೆ, ನನ್ನ ಜೊತೆನೇ ಬಂದರು, ನನ್ನ ಕಾರಿಂದನೇ ಬಂದರು, ಅಲ್ಲಿಗೂ ಬಂದರು, ವಾಪಸ್ ತೊಗೊಳ್ತೀನಿ ಅಂತ ಹೇಳಿದ್ರು. ಆಗಲಿಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ಇನ್ನೇನು ಬುದ್ಧಿ ಮಾತು ಹೇಳಬೇಕು ನಾವು? ಇಷ್ಟೆಲ್ಲ ಆದಮೇಲೆ ನಮ್ಮ ಸಂಪರ್ಕಕ್ಕೆ ಬರಲಿಲ್ಲ ಅವರು. ಸರ್, ನೀವು ಒಂದು ಟೈಮಿಗೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಮತ್ತು ಹಿಂದೆಲ್ಲ ಹಿರಿಕರು ಇದ್ದರು, ಅಂದರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇರೋ ತನಕ ಒಂದು ಇಂಡಸ್ಟ್ರಿಗೆ ಒಂದು ನಾಯಕತ್ವ ಅನ್ನೋಂಥದ್ದಿತ್ತು. ಅವ್ರು ಹೇಳಿದರೆ ಎಲ್ಲ ಪ್ರಾಬ್ಲಮ್ಸ್ ಎನಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದಿರಲಿ ಅಥವಾ ಕಲಾವಿದರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಿದ್ದಿರಲಿ ಎಷ್ಟೋ ಕೇಸ್ಗಳನ್ನು ಒಂದು ತಾಸಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಕ್ಲಿಯರ್ ಮಾಡಿದ್ದುಂಟು. ಬಟ್ ಅಟ್ ಪ್ರೆಸೆಂಟು ಇಂಡಸ್ಟ್ರಿಗೂ ನಾಯಕತ್ವದ ಕೊರತೆ ಇದೆ. ಒಂದು ದೊಡ್ಡವರು ಇಲ್ಲದೆ ಇರುವಾಗ ಅಥವಾ ಯಾರು ಬುದ್ಧಿ ಹೇಳೋರು ಇಲ್ಲದೆ ಇರುವಾಗ ಯಾರ ಹತ್ರ ಹೋಗೋದು, ಯಾರ ಹತ್ರ ಕೇಳೋದು ಅನ್ನೋಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ನಿಮ್ಗೆ ಅನ್ಸುತ್ತಾ ಇಂಡಸ್ಟ್ರಿಗೆ ಈ ಥರದವರು ನಾಯಕತ್ವವನ್ನು ವಹಿಸ್ಕೊಂಡ್ರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ಟ್ ಔಟ್ ಮಾಡೋದಕ್ಕೆ ಅವ್ರ ಸ್ಥಾನ ತುಂಬೋದು ಯಾರು? ಹಂಗಾದ್ರೆ ರೆಬಲ್ ಸ್ಟಾರ್ ನಂತರದ ನಾಯಕತ್ವ ಯಾರು ತಗೋಬೇಕು ಅಂತ ತಾವು ಹೇಳ್ತೀರಿ? ನೋಡಿಮ್ಮ, ಹಿರಿಯರ ಮನೆಯಲ್ಲಿ ನಾವೇನೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅಂಬರೀಷ್ ತೀರ್ಕೊಂಡು ಎಷ್ಟು ವರ್ಷ ಆಯಿತು? ಆಗಿರ್ಬೋದು, ಒಂದು 4-5 ವರ್ಷ ಆಯಿತು, 5 ವರ್ಷ ಆಗಿರ್ಬೋದು. ಅವತ್ತಿಂದ ಇವತ್ತಿನವರೆಗೂ ಅಲ್ಲಿಗೆ ಆ ಸ್ಥಾನ ತುಂಬೋದಕ್ಕೆ ಯಾರೂ ಬಂದಿಲ್ಲ. ಅವರು ಅವತ್ತು ಕಲಾವಿದರ ಸಂಘದ ಅಧ್ಯಕ್ಷರು.
ಇವತ್ತುವರೆಗೂ ಯಾರೂ ಕೂಡ ಆ ಜಾಗದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಯಾರೂ ಬಂದಿಲ್ಲ. ಇದು ದುರಂತ. ಯಾಕೆ ಅಂತ ಹೇಳಿದ್ರೆ ಅಂಬರೀಷ್ಗೆ ಕೊನೆ ಆಗ್ಬಿಡುತ್ತಾ? ಈಗ ಹೇಳ್ಬೋದು ನಾವು, ಅವರಾದಮೇಲೆ ಹಿರಿಯ ನಟರಿದ್ದಾರೆ, ಶಿವರಾಜ್‌ಕುಮಾರ್ ಇದ್ದಾರೆ, ರವಿಚಂದ್ರನ್ ಇದ್ದಾರೆ, ಇಂಥವ್ರು ಇದ್ದಾರೆ. ಅವರು ಅದನ್ನು ಆ ಜಾಗ ತುಂಬಬೇಕು ನನ್ನ ಮನವಿ. ಯಾಕೆ ಅಂತ ಹೇಳಿದ್ರೆ ಒಂದು ಸಂಘದಲ್ಲಿ ಒಬ್ಬ ಮೇಟಿ ಇದ್ದರೆ ನೀವು ಎಲ್ಲರನ್ನೂ ಕಂಟ್ರೋಲಿಗೆ ತಗೋಬೋದು. ಹಾಗಾಗಿ ನಾನು ಅಂಥ ಕಲಾವಿದರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಿಮ್ಮಂಥವ್ರು ಮುಂದೆ ಬಂದು ಈ ಒಂದು ಚಿತ್ರರಂಗ ಅಡ್ಡದಾರಿಗೆ ಹೋಗ್ತಾ ಇರೋದನ್ನು ಸರಿದಾರಿಗೆ ತನ್ನಿ ಅನ್ನೋದೇ ನನ್ನ ಆಸೆ. ಯಾಕೆ ಅಂತ ಹೇಳಿದ್ರೆ ಇವರೇ ಆಗಬೇಕು ಅವರೇ ಆಗಬೇಕು ಅಂತ ಇಲ್ಲ, ಯಾರು ಬೇಕಾದರೂ ಆ ಜಾಗ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಹೇಳಿದೆ ನೋಡಿ, ಆ ಜಾಗಕ್ಕೆ 5 ವರ್ಷ ಆದರೂ ಯಾರೂ ಬರೋಕ್ಕಾಗಿಲ್ಲ. ಯಾಕೋ ಏನೋ ಗೊತ್ತಿಲ್ಲ. ಪಾಪ ಅಕ್ಲೈನವರು ಇವತ್ತು ಕಾರ್ಯದರ್ಶಿ ಆಗಿದ್ದಾರೆ, ದೊಡ್ಡಣ್ಣವರು ಖಜಾಂಚಿ ಆಗಿದ್ದಾರೆ. ಅವ್ರು ಬಿಟ್ಟರೆ ಯಾರೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅದನ್ನು ಆ ಒಂದು ಏನು ಕಲಾವಿದರ ಸಂಘ ಇದೆಯೋ ಅದನ್ನು ಗಟ್ಟಿಯಾಗಿ ಮಾಡಿದ್ರೆ ಇಂಥ ಘಟನೆಗಳು ಯಾವೂ ನಡೆಯೋಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗಲ್ಲ. ಆ ಎಲ್ಲ ಕಂಟ್ರೋಲ್ನ ಅವ್ರು ಮಾಡ್ಬೋದು. ಅವ್ರು ಹೇಳಿದ್ರೆ ಕೇಳ್ತಾರೆ, ಹಿರಿಯರು ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಆದ್ದರಿಂದ ದಯವಿಟ್ಟು ಕಲಾವಿದರ ಸಂಘನ ಗಟ್ಟಿ ಮಾಡಿ ನೀವು ಮುಂದೆ ಬಂದು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕಲಾವಿದರ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ನನ್ನ ಕೊನೆಯ ಪ್ರಶ್ನೆ, ನೀವು ಅಣ್ಣ ಅವರ ಸಿನಿಮಾಗಳಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಬಣ್ಣದ ಲೋಕದಲ್ಲಿ ಕರಿಯರನ್ನು ಶುರು ಮಾಡಿದವರು, ಅನಂತರ ನೀವು ಅವರ ಅಂದರೆ ಅಣ್ಣವರ ಒಂದು ಅಭಿಮಾನಿ ಸಂಘದ ಅಧ್ಯಕ್ಷರಾಗ್ತೀರಿ, ಪ್ರೊಡ್ಯೂಸರ್ ಆಗ್ತೀರಿ, ಆಮೇಲೆ ಎಷ್ಟೋ ಸಿನಿಮಾಗಳನ್ನು ಪ್ರೆಸೆಂಟ್ ಮಾಡ್ತೀರಿ, ಈವನ್ ಯಾರಿವನು ಸಿನಿಮಾದ ಮೂಲಕ ಬಣ್ಣ ಹಚ್ಚಿ ನಟನೆಯೂ ಮಾಡ್ತೀರಿ. ಸೊ ಹೀಗೆ ಹಂತವಾಗಿ ಬೆಳೆದು ನಿಂತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರೂ ಕೂಡ ಆಗಿ ಇವತ್ತು ನಿಮ್ಮ ಮಾತಿಗೆ ಸಾರಾ ಗೋವಿಂದ್ ಸರ್ ಮಾತಾಡ್ತಿದ್ದಾರೆ ಅಂದರೆ ಬೆಲೆ ಕೊಡುವಂಥ ತುಂಬ ಜನ ಇದ್ದಾರೆ. ನಿಮ್ಮ ಮಾತಿಗೆ ಒಂದು ಶಕ್ತಿ ಇದೆ. ಸೊ ತಾವು ಯಾಕೆ ಈ ಕೇಸನ್ನು ಮುಂದೆ ನಿಂತ್ಕೊಂಡು ಈ ಥರದ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ನಡಿಬಾರ್ದು ಅನ್ನೋದಕ್ಕೆ ಒಂದು ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳುವಂಥ ಕೆಲಸ ಯಾಕೆ ಮಾಡಬಾರ್ದು? ನನ್ನ ಒಂದು ವೈಯಕ್ತಿಕ ಪ್ರಶ್ನೆ. ನೀವೊಂದು ಮಾತು ಹೇಳಿದ್ರಿ, ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳಲ್ಲೂ ಕೂಡ ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆ ಎಲ್ಲ ಚಿತ್ರಗಳನ್ನು ಆಗುಹೋಗುಗಳಲ್ಲಿ ನೀವು ಇರ್ತಾಯಿದ್ರಿ ಅಂತ. ಅದು ಸುಮಾರು ಒಂದು 25 ವರ್ಷ ನಾನು ಅವ್ರ ಜೊತೆ ಇದ್ದಿದ್ದು ಸತ್ಯ. ಅದಾದಮೇಲೆ ಅವರ ಸಂಘಟನೆಯನ್ನು ಮಾಡಿದ್ದು ನಿಜ. ಯಾಕೆ ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ನಾನು ಹೇಳ್ತಾ ಇರಲಿಲ್ಲ. ಮೊನ್ನೆ ನನಗೆ ನನ್ನ ಹೋರಾಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರತಿಯೊಬ್ಬ ವರ್ಷ ಒಬ್ಬರಿಗೆ ಅದನ್ನು ಕೊಡ್ತಾ ಬರ್ತಾರೆ. ಈ ವರ್ಷ ಆ ಪ್ರಶಸ್ತಿಯನ್ನು ನನಗೆ ಕೊಟ್ಟರು. ನನಗೆಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ನನ್ನ ಕನ್ನಡದ ಹೋರಾಟವನ್ನು, ನನ್ನ ಹಾದಿಗಳನ್ನು ಗುರುತಿಸಿ ಇವತ್ತು ನನಗೆ ಒಂದು ಸನ್ಮಾನವನ್ನು, ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದ್ಯಾವುದರಿಂದ ಬಂತು? ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ನನಗೆ ಕೊಡೋಂಥ ಆಯಿತು. ಇದಕ್ಕೆಲ್ಲ ಕಾರಣ ರಾಜ್ಕುಮಾರ್ ಅವರು ಇರ್ಬೋದು. ಆದರೆ ನಾನು ನಡ್ಕೊಂಡಂಥ ರೀತಿ ಮತ್ತು ನಾನು ಅಭಿಮಾನಿಗಳನ್ನು ಸಂಘಟನೆ ಮಾಡಿ ಈ ನೆಲ, ಜಲ, ಭಾಷೆ ಬೆಳವಣಿಗೆಗೆ ನಾನು ಬೆಳೆಸ್ಕೊಂಡೆ. ಇವತ್ತು ಕೂಡ ಈ ನಟರನ್ನ ನಾನು ಅದನ್ನೇ ಕೇಳ್ತೀನಿ. ಇಲ್ಲ, ನೀವು ಅಭಿಮಾನಿ ಸಂಘವನ್ನು ಹುಟ್ಟಾಕಿ ಅದು ಅಧ್ಯಕ್ಷರಾಗಿ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸಿ ನೆಲ, ಜಲ, ಭಾಷೆ, ಕಾವೇರಿ, ಮಹದಾಯಿ ಹೋರಾಟಗಳಂಥ ಕೆಲಸಗಳಲ್ಲಿ ಮುಂದಾಳತ್ವವನ್ನು ವಹಿಸಿದ್ರಿ. ಬಟ್ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಷ್ಟೋ ಅಭಿಮಾನಿ ಸಂಘಗಳು ಎಲ್ಲೋ ಕಿಡ್ನಾಪ್ ಮಾಡ್ಕೊಂಬಂದು ಒಬ್ಬ ಅಭಿಮಾನಿನೇ ಕರ್ಕೊಂಬಂದು ಹೊಡೆದು ಸಾಯಿಸೋ ಲೆವೆಲ್ಗೆ ಇದೊಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ. ಇಂಥ ಎಷ್ಟೋ ಘಟನೆಗಳು ನಡೆದಿರ್ಬೋದು, ನಡೆದಿಲ್ಲದೇನೂ ಇರ್ಬೋದು. ಬಟ್ ಈ ಥರ ಸುಪಾರಿ ಕೊಟ್ಟು ಕೆಲಸ ಮಾಡೋದನ್ನು ತಡಿಬೇಕು ಅಂತ ಹೇಳಿಬಿಟ್ಟು ಒಬ್ಬ ಲಾಯರು, ಲೋಹಿತ್ ಅಂತ ಅವ್ರ ಹೆಸರು, ಲಾಯರ್ ಅವರು ಅಭಿಮಾನಿ ಸಂಘಗಳನ್ನೇ ಬ್ಯಾನ್ ಮಾಡಿಸ್ತೀನಿ ಅಂತ ಹೊರಟಿದ್ದಾರೆ. ಸೊ ಗೃಹ ಸಚಿವರಿಗೆ ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೀವು ಸಂಘಟನೆಗಳನ್ನು ಸಂಘಟಿಸಿದ್ದಕ್ಕೂ ಈ ಸಂಘಟನೆಗಳು ಮಾಡ್ತಾ ಇರುವಂಥ ಕೆಲಸಕ್ಕೂ ಏನು ಹೇಳ್ತೀರಿ ತಾವು ಅಂತ? 1983ರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷನಾದೆ. ಆವತ್ತು ರಾಜ್ಕುಮಾರ್ ಇದ್ದಂಥ ಆ ಒಂದು ಅಭಿಮಾನಿಗಳು ಬೇರೆ ಯಾರಿಗೂ ಇರಲಿಲ್ಲ. ಎಂಥ ಹುಚ್ಚು ಅಭಿಮಾನಿಗಳು ಅಂದರೆ ಅಂಥವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳ್ಬಿಟ್ಟು ಕರೆದ್ರು ಅವ್ರನ್ನ. ಯಾರನ್ನ? ಆ ಅಭಿಮಾನಿಗಳನ್ನು. ಹಾಗಾಗಿ ಇವತ್ತು ಅಭಿಮಾನಿಗಳಿದ್ದರೆ ನಾವು, ಆದರೆ ಅದನ್ನು ಬಳಸ್ಕೊಳ್ಳೋ ರೀತಿ ಇದೆಯಲ್ಲ. ಆವತ್ತು ನಾನೇನು ಮಾಡಿದೆ, ಈ ರಾಜ್ಕುಮಾರ್ ಅಭಿಮಾನಿಗಳ ಈ ಒಂದು ಹುಮ್ಮಸ್ಸು ಏನಿದೆ, ಒಂದು ಶಕ್ತಿ, ಅದು ಅವರಲ್ಲಿ ಒಂದು ಶಕ್ತಿ ಇತ್ತು ರಾಜ್ಕುಮಾರ್ ಕಂಡ್ರೆ. ಇದನ್ನು ನಾನು ಅಧ್ಯಕ್ಷನಾದ ಮೇಲೆ
ಇದನ್ನು ನಾನು ಈ ನೆಲ ಜಲ ಭಾಷೆ ಉಳಿಬೇಕಾಗಿ ಹೋರಾಟ ಮಾಡಿದೆ. ಆವತ್ತಿನ ದಿವಸ ಅಚ್ಚುಗಾಲಿ ಕಾರ್ಖಾನೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಯಿತು ಅಂತ ಹೇಳಿ ಸುಮಾರು 3 ಲಕ್ಷ ಜನ ಆ ಒಂದು ಕಾರ್ಖಾನೆಯನ್ನು ಮುತ್ತಿಗೆ ಹಾಕಿದರು. ನಾನೇನು ದೊಡ್ಡದಾಗಿ ಹೇಳ್ಕೊಳ್ತಾ ಇಲ್ಲ. ನಾನು ಹೇಳ್ಕೊಳ್ಳೋದು ಇವತ್ತಿನ ಈ ಅಭಿಮಾನಿಗಳು ಏನಿರ್ತಾರೆ, ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಶಿವರಾಜ್ ಕುಮಾರ್ ಅಭಿಮಾನಿಗಳಾಗಿರ್ಬೋದು, ಅಥವಾ ರವಿಚಂದ್ರನ್ ಅಭಿಮಾನಿಗಳಾಗಿರ್ಬೋದು, ಇವರೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ಕಡೆ ಖುಷಿ ಪಡೋಣ, ಒಂದು ಕಡೆ ನಮ್ಮ ಏನು ನಾವು ಪ್ರೀತಿಸ್ತೀವ ಅಂತ ನಟರ ಬಗ್ಗೆ ಗೌರವ ಇಟ್ಕೊಂಡು ಅದೂ ಒಂದು ಕಡೆ ಇರಲಿ. ಆದರೆ ನೀವು ಕೆಟ್ಟ ಹಾದಿಗೆ ಹೋಗದೇ ಇಂತಹ ಒಂದು ಈ ನೆಲ ಜಲ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಉಳಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅತ್ಯಂತ ಕಳಕಳಿಯಿಂದ ಅವರನ್ನು ನಾನು ಕೇಳ್ಕೊಳ್ತೀನಿ. ಈ ಹುಚ್ಚು ಅಭಿಮಾನ ಬಿಟ್ಬಿಡಿ, ಇದರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತು ಯಾರು ಅನುಭವಿಸ್ತಾ ಇದ್ದಾರೆ? ಇವತ್ತು ಹೇಳ್ತಿರಲ್ಲ, ದರ್ಶನ್ ಹೊರಗಡೆ ಬಂದ ಮೇಲೂ ಕೂಡ ನಾವು ಇನ್ನೂ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಏನು ಹೇಳಬೇಕು ಇವರಿಗೆ? ಇದಕ್ಕೆ ಹೇಳೋದು ಹುಚ್ಚು ಅಭಿಮಾನ. ಆ ನಟನ ಕಂಡ್ರೆ ಅದರಿಂದ ನೀವು ಇಟ್ಕೊಳ್ಳಿ ಅಭಿಮಾನನ. ಅದರಿಂದ ನಿಮ್ಮ ನಾಯಕನಿಗೆ ನಾಳೆ ದಿವಸ ಮುಳ್ಳಾಗಬೇಡಿ. ಅದೆಲ್ಲ ಒಂದು ಕಡೆ ನಿಮ್ಮ ನಾಯಕನಿಗೆ ಕೆಟ್ಟ ಹೆಸರು ಬರುತ್ತೆ. ಇದು ನನ್ನ ಅನುಭವ. ನಾನು ಸುಮಾರು 35 ವರ್ಷಗಳಿಂದ ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಎಲ್ಲರನ್ನೂ ನಾನು ಕೇಳ್ಕೊಳ್ತೀನಿ, ಒಂದು ಕಡೆ ಅಭಿಮಾನ ಇರಲಿ, ಒಂದು ಕಡೆ ಈ ನಾಡಿನ ಮೇಲೆ ಬಹಳವಾದಂಥ ಒಂದು ಪ್ರೀತಿ ಗೌರವವನ್ನು ಇಟ್ಕೊಂಡು ನಿಮ್ಮ ನಾಯಕನನ್ನು ಈ ಮುಖಾಂತರ ಬೆಳೆಸಿ. ನೀವು ಅದೆಲ್ಲರೂ ಮೆಚ್ಕೋತಾರೆ, ಎಲ್ಲರೂ ಪ್ರೀತಿಸ್ತಾರೆ. ಹಾಗಾಗಿ ಇಂತಹ ಹುಚ್ಚು ಅಭಿಮಾನವನ್ನು, ಅಂಧ ಅಭಿಮಾನವನ್ನು ಎಲ್ಲರೂ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ತಪ್ಪನ್ನು ಸಮರ್ಥಿಸ್ಕೊಂಡ್ರೆ ನಮ್ಮಂಥ ಮುಟ್ಟಾಟ ಯಾರೂ ಇಲ್ಲ. ಜನ ಚೀತು ಅಂತ ನಮ್ಮನ್ನು ನುಗ್ಗಿತಾರೆ. ಅಲ್ಲ, ಆಲ್ರೆಡಿ ಸಮರ್ಥಿಸ್ಕೊಳ್ಳೋ ಕೆಲಸ ಆಗ್ತಾ ಇದೆ. ಆತ ಅಶ್ಲೀಲ ಮೆಸೇಜ್ಗಳನ್ನು ಪವಿತ್ರ ಗೌಡನಿಗೆ ಕಳಿಸ್ಲಿಲ್ಲ ಅಂತಂದಿದ್ರೆ ನಮ್ಮ ಬಾಸ್ ಯಾಕೆ ಹೊಡಿತಾ ಇದ್ರು? ಅವ್ರು ಮಾಡಿರೋದು ಸರಿ ಇದೆ, ಜೈ ಡಿ ಬಾಸ್ ಅಂತ ಜೈಕಾರ ಹಾಕ್ತಿದ್ದಾರೆ. ಜೊತೆಗೆ ಸ್ಟೇಷನ್ನಿಂದ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನಿನ್ನೆ ಅವರು ಬೈಕ್ಗಳಲ್ಲಿ ಚೇಸ್ ಮಾಡ್ಕೊಂಬಂದರು, ಪೊಲೀಸರಿಗೂ ಕೂಡ ಹೆದರಲಿಲ್ಲ. ಸೊ ಇದಕ್ಕೆ ಈ ಥರದ ಅಭಿಮಾನಕ್ಕೆ ತಾವೇನು ಹೇಳ್ತೀರಿ ಸರ್? ನೋಡಿ, ಎಲ್ಲವನ್ನು ನಾನು ಕೂಡ ನೋಡಿದೆ. ಅವನು ರೇಣುಕಾಸ್ವಾಮಿ ಅವನು ಒಳ್ಳೆಯವನು, ಅವನ್ನ ಹೊಡೆದಾಕ್ಬಿಟ್ರು, ಇದನ್ನು ನಾನು ಹೇಳೋಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ. ಅಶ್ಲೀಲ ಮೆಸೇಜನ್ನು ಕಳಿಸಿದಾಗ ಯಾರಿಗಾದರೂ ಕೋಪ ಬರುತ್ತೆ. ಈ ರೀತಿ ಕೋಪ ಬರಬಾರ್ದು, ಸಾಯಿಸೋವಂಥ ಕೋಪನದು. ದರ್ಶನ್ ಒಂದು ದೂರವಾಣಿ ಮಾಡಿ ಚಿತ್ರದುರ್ಗದ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ, ಪೊಲೀಸ್ ಅಧಿಕಾರಿಗೆ, ನೋಡಿ ಹಿಂಗೆ ಕಳಿಸಿದ್ದಾನೆ, ಇಂಥವನು ನಾನು ಐಡೆಂಟಿ ಮಾಡಿದ್ದೀನಿ, ಇವನಿಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ, ಇವನ ಮೇಲೆ ನೀವೇನಾದ್ರು ಕ್ರಮ ತಗೊಳ್ಳಿ ಅಂದಿದ್ರೆ ಅವನು ಹುಟ್ಟಾಡಿಸ್ಬಿಡ್ತಿದ್ರು. ಯಾರು ಹೇಳಿ? ಅವನ್ನ ನೀವು ಅಂಥ ಅಶ್ಲೀಲ ಮೆಸೇಜ್ ಕಳಿಸಿದಂಥವನಿಗೆ ಶಿಕ್ಷೆ ಕೊಡಬೇಕಾಗಿದ್ದು ಬೇರೆ ರೀತಿಯಲ್ಲಿತ್ತು. ಆದರೆ ಇದಲ್ಲ. ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ? ಆ ತಂದೆ ತಾಯಿಗೆ ಒಬ್ಬನೇ ಮಗ, ಯಾರು ಹೇಳಿ? ಆ ತಂದೆ ತಾಯಿಗೆ ಒಬ್ಬನೇ ಮಗ ರೇಣುಕಾಸ್ವಾಮಿ. ಆ ಹೆಂಡತಿಗೆ 5 ತಿಂಗಳು ಗರ್ಭಿಣಿ. ಇವತ್ತು ಏನಾಗಬೇಕು ಹೇಳಿ ಅವ್ರ ಸಂಸಾರ? ಅವ್ರಿಗೆ ತಂದೆಗೆ ಒಂದು 80 ವರ್ಷ ಆಗಿದೆ, ತಾಯಿಗೆ ಒಂದು 75 ವರ್ಷ ಆಗಿದೆ. ಇನ್ನೂ 1 ವರ್ಷ ಆಗಿಲ್ಲ ಮದುವೆ ಆಗಿ ಆ ಹೆಣ್ಮಗಳು 5 ತಿಂಗಳು ಗರ್ಭಿಣಿ. ಇದನ್ನು ಜನ ಸಹಿಸ್ಕೋತಾರ? ನೀವು ಅಭಿಮಾನಿಗಳಿಗೆ ನೀವಾದರೂ ಸಹಿಸ್ಕೋತೀರಾ? ನಾವು ಬೈಬಾರ್ದು, ಅವನು ಒಳ್ಳೆಯವನು ಅಂತ ಸಮರ್ಥಿಸ್ಕೋತಾ ಇಲ್ಲ. ಆದರೆ ಮಾಡಿದ್ದಕ್ಕೆ ಬೇರೆ ಥರದಲ್ಲಿ ನೀವು ಅವರಿಗೆ ಬುದ್ಧಿ ಕಲಿಸ್ಬೋದಾಗಿತ್ತು. ಆದರೆ ಏನೋ ಮಾಡೋಕ್ಕೆ ಹೋಗಿ, ನಾನೇ ಒಂದು ಹಾಡು ಬರ್ತಿದ್ದೀನಿ, ಏನೋ ಮಾಡಲು ಹೋಗಿ ಏನು ಮಾಡಿದ್ದೀನಿ ನೀನು, ನೀತಿ ಹೇಳುವ ಬದಲು ನೀತಿಯನ್ನು ಕೆಡಿಸಿದೆ ಅಂತ ಹೇಳಿಬಿಟ್ಟು ನಂದೇ ಹಾಡಿದೆ 7 ಸುತ್ತಿನ ಕೋಟೆಯಲ್ಲಿ. ನೀತಿ ಹೇಳುವವರು ನಾವೇ ಹಿಂಗಾದಾಗ ಇದೇ ಅಭಿಮಾನಿಗಳು. ಹಾಗಾಗಿ ನಾನು ಅಭಿಮಾನಿಗಳಲ್ಲಿ ಕೇಳ್ಕೊಳ್ತೀನಿ, ನಾನು ಮೊದಲೇ ಹೇಳಿದೆ, ದಯವಿಟ್ಟು ಈ ಹುಚ್ಚು ಅಭಿಮಾನವನ್ನು ಬಿಡಿ. ನ್ಯಾಯ ನೀತಿ ಎರಡನ್ನೂ ಪರಾಮರ್ಶಿಸಿ ನೀವು ತಿಳುವಳಿಕೆಸ್ತರು. ನೀವು ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯವರಾದರೆ ನೀವು ಇಂಥದನ್ನೆಲ್ಲ ಬಿಟ್ಟು ನೀವು ದರ್ಶನ್ನ ಬೆಳೆಸುವಂಥ ಕೆಲಸ ಮಾಡಿ. ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಆರೋಪದಿಂದ ಮುಕ್ತವಾಗಿ ಬಂದ ಮೇಲೆ ನೀವು ಏನು ಬೇಕಾದ್ರೂ ಅವರಿಗೆ ಬೆಳೆಸುವಂಥ ಕೆಲಸ ಮಾಡಿ. ಆದರೆ ಸಮಾಜಕ್ಕೆ ಘಾತಕರಾಗಬೇಡಿ.
ಸರ್, ಈಗ ನೀವು ಇಂಡಸ್ಟ್ರಿಯಿಂದ ದರ್ಶನ್ ಅವ್ರನ್ನ ಬ್ಯಾನ್ ಮಾಡೋದಕ್ಕಂತೂ ಆಗಲ್ಲ, ಬ್ಯಾನ್ ಅನ್ನೋ ಪದನೇ ಬರಲ್ಲ ಅಂತ ಹೇಳಿದ್ರು ಬೈಲಾ ಪ್ರಕಾರ ವಾಣಿಜ್ಯ ಮಂಡಳಿಯಲ್ಲಿ. ಸೊ ಹಾಗಾದರೆ ಎಷ್ಟೋ ಸಿನಿಮಾಗಳಿಗೆ ಇನ್ ಕೇಸ್ ಬ್ಯಾನ್ ಬಿಟ್ಬಿಡೋಣ, ಬಟ್ ತುಂಬ ಸಿನಿಮಾಗಳು ಅವ್ರನ್ನ ನಂಬ್ಕೊಂಡು 14-15 ಸಿನಿಮಾಗಳು ಪ್ರೊಡ್ಯೂಸರ್ಸು ಅಡ್ವಾನ್ಸ್ ಕೊಟ್ಟಿದ್ರು ಅನ್ನುವಂಥದ್ದು ಕೇಳ್ಪಟ್ಟೆ. ಸೊ ಒಂದು ವೇಳೆ ಇವರು ಅಪರಾಧಿ ಅಂತ ಏನಾದರೂ ಪ್ರೂವ್ ಆದರೆ ಎಷ್ಟರ ಮಟ್ಟಿಗೆ ಚಿತ್ರರಂಗದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಪ್ರೊಡ್ಯೂಸರ್ ಮೇಲೆ, ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮಾತಾಡೋದಾದರೆ? ಈಗ ನೋಡಿಮ್ಮ, ಯಾರಿಗೂ ಗೊತ್ತಿಲ್ಲ ಈ ಒಂದು ಘಟನೆ ಆಗಂತ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ಈ ಘಟನೆ ನಡೆದೋಗಿದೆ. ಈ ಘಟನೆ ನಡೆದೋಗಿರುವಾಗ ನಾವು ಯಾವುದೇ ಕಾರಣದಲ್ಲೂ ಇವನ್ ಸರ್ಕಾರಕ್ಕೂ ಕೂಡ ಬ್ಯಾನ್ ಮಾಡೋ ಅಧಿಕಾರ ಇಲ್ಲ. ಯಾಕೆಂತ ಹೇಳಿದ್ರೆ, ಬ್ಯಾನ್ ಅಂದರೆ ಏನು, ಅವ್ನಿಗೆ ಉದ್ಯೋಗ ಇಲ್ಲ, ಏನಿಲ್ಲ, ಅವನೇನು ಮಣ್ಣು ತಿನ್ಬೇಕಾ, ಬದುಕಬೇಕಲ್ವ. ಅದಕ್ಕೆ ಅವನ್ನ ಸರ್ಕಾರದಲ್ಲೂ ಕೂಡ ಗಡೀಪಾರು ಮಾಡ್ಬೋದು ಅಂತ ಇದ್ದೇವೆ, ಬ್ಯಾನ್ ಇಲ್ಲ. ನಮ್ಮ ಚಿತ್ರರಂಗದಲ್ಲೂ ಹಾಗೆ ಯಾವುದೇ ಕಾರಣದಲ್ಲೂ ಬ್ಯಾನ್ ಅನ್ನೋ ಪದ ನಾವು ಯಾರೂ ಬಳಸೋದಿಲ್ಲ. ಆದರೆ ನಾವು ಒಬ್ಬ ನಾಯಕ ನಟನಿಗೆ ಆದಂಥ ತೊಂದರೆಯಲ್ಲಿ ಇನ್ನೂ 10 ಜನ ನಿರ್ಮಾಪಕರಿಗೆ ತೊಂದರೆ ಆಗ್ತಿದೆಯಲ್ಲ, ಅದನ್ನು ನಾವು ನೋಡಬೇಕಲ್ಲ. ಭಾಳಷ್ಟು ಬಂಡವಾಳ ಹೂಡಿದ್ದಾರೆ. ಒಂದು ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಒಂದು ಎಷ್ಟೇ ಆಗಲಿ ದುಡ್ಡೇ ಒಂದು 100 ಕೋಟಿನೋ 150 ಕೋಟಿನೋ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಅವನೇನಾಗಬೇಕು, ಅವನ ಪರಿಸ್ಥಿತಿನೂ ನಾವು ನೋಡಬೇಕಲ್ವ. ಮುಂದಿನ ದಿನಗಳಲ್ಲಿ ಏನಾದರೂ ಕಾನೂನು ಅಪರಾಧಿ ಅಂತ ಪ್ರೂವ್ ಆದರೆ, ಅವ್ರಿಗೆ ಶಿಕ್ಷೆ ಆದರೆ ಬೇರೆ ದಾರಿ ಇಲ್ಲ. ಅವ್ರ ಜೊತೆಲಿ ಇವರು ಅನುಭವಿಸ್ಬೇಕಾಗುತ್ತೆ. ಸಹಜ. ಏನು ಅನ್ಸುತ್ತೆ ಸರ್, ಅಪರಾಧಿ ಅಂತ ಆರೋಪ ಅದನ್ನ ಒತ್ಕೊಳ್ಳದೆ ಆರೋಪ ಅಷ್ಟೇ, ಅದಕ್ಕೆ ಇಲ್ಲಿವರೆಗೂ ಕೇಳಿ ಬಂದಿರೋದು ಅಷ್ಟೇ, ಆರೋಪ ಮುಕ್ತರಾಗಿ ಬರ್ತಾರೆ ಅಂತ ಅನ್ಸುತ್ತಾ ನಿಮ್ಮ ನಾಯಕ ನಟ? ನೀವು ಸಿನಿಮಾ ಮಾಡಿದವರು, ಏನು ಅನ್ಸುತ್ತೆ ಕೊನೆ ವರ್ಡ್ಸ್ ಏನು ಹೇಳ್ತೀರಿ ದರ್ಶನ್ ಅವ್ರ ಬಗ್ಗೆ? ನೋಡಮ್ಮ, ನಾವೆಲ್ಲ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಗೌರವಿಸೋರು, ಅದಕ್ಕೆ ಗೌರವವನ್ನು ಕೊಡೋರು ನಾವು. ಆ ನ್ಯಾಯಾಲಯದ ತೀರ್ಪುಗಳನ್ನು ತಲೆಬಾಗಿ ನಾವೆಲ್ಲರೂ ಕಲಿಯಬೇಕು. ದರ್ಶನ್ ನಿರಪರಾಧಿ ಅಂತ ಆದರೆ ಹೊರಗಡೆ ಬರ್ಬೋದು. ಅದಕ್ಕೆಲ್ಲ ಕಾನೂನಿದೆ. ಆ ಕಾನೂನನ್ನು ಪಾಲನೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನು ಅನುಭವಿಸ್ಬೇಕಾದವರು ಅವರು. ಹಾಗಾಗಿ ಕಾನೂನಿನ ಮೇಲೆ ಗೌರವ ಇಟ್ಟುಕೊಂಡು ಅವರು ಬರ್ತಾರೋ ಅಥವಾ ಬಿಡ್ತಾರೋ ಅದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಚೌಕಟ್ಟಿನಲ್ಲೇ ಅದು ತೀರ್ಮಾನ ಆಗುತ್ತೆ. ಆ ಕಾನೂನಿಂದ ಹೊರಗಡೆ ಬಂದ ಮೇಲೆ ನಾವು ಆ ಕಾನೂನಿಗೆ ಗೌರವ ಕೊಡ್ತೀವಿ. ನಾವೆಲ್ಲರೂ ಆಸೆ ಪಡೋದು ಅಷ್ಟೇ, ಒಂದು ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋದೇ ಒಂದೇ ನಮ್ಮೆಲ್ಲರ ಗುರಿ. ಅಷ್ಟೇ. ಹಾಗಾಗಿ ನಾನು ಇವತ್ತೇ ಅವರು ನಿರಪರಾಧಿನೋ ಅಪರಾಧಿನೋ ನಂಗೆ ಗೊತ್ತಿಲ್ಲ, ಅದು ಕಾನೂನು ತೀರ್ಮಾನ ಮಾಡುತ್ತೆ. ನಮ್ಮ ಇದು ನಾವು ಅದರ ಬಗ್ಗೆ ತಲೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಸರ್, ಕೊನೆ ಕ್ವಶನ್ನು, ಈ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳೇ ಇಲ್ವಾ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ? ಅವರ ಅಪ್ಪನ ಆದರ್ಶಗಳು ಬರಲೇ ಇಲ್ವಾ? ಯಾಕಂದರೆ ವಿಷ್ಣುದಾದ, ಅಂಬರೀಷು, ಅಣ್ಣ ಅವರು, ಶಂಕರ್ನಾಗ್ ಅವರಂಥ ಅವ್ರನ್ನ ನೋಡ್ಕೊಂಡು ಬೆಳೆದಿರೋರು, ಅವ್ರು ಎಂಥ ಆದರ್ಶಗಳಿದ್ವು, ಮತ್ತು ಕೊನೆ ಪಕ್ಷ ಅವ್ರ ಅಪ್ಪನ ಆದರ್ಶಗಳನ್ನು ಪಾಲಿಸಲಿಲ್ಲ ಅಂತ ಅನಿಸುತ್ತಾ ತಮಗೆ? ಅಲ್ಲಮ್ಮ, ಈ ಘಟನೆ ನಡೆದ ಮೇಲೂ ಕೂಡ ಅವರ ಆದರ್ಶಗಳನ್ನ ಪಾಲನೆ ಮಾಡಿದ್ರು ಅಂತ ಹೇಳೋಕ್ಕಾಗುತ್ತಾ? ಕಣ್ಣು ಕಾಣಿಸ್ತಾ ಇದೆ. ಯಾರ ಆದರ್ಶನೂ ಬೇಕಾಗಿಲ್ಲ ಅವ್ರಿಗೆ, ಪಟಾಲಂಗಳು ಬೇಕು ಅಷ್ಟೇ. ಯಾರ ಆದರ್ಶನೂ ಅವ್ರಿಗೆ ಬೇಕಾಗಿಲ್ಲ. ಆದರ್ಶ ಮೈಗೂಡಿಸ್ಕೊಂಡಿದ್ರೆ ಈ ಘಟನೆ ಯಾಕೆ ನಡೀತಿತ್ತು? ಅಲ್ಲಿಗೇನು ಅರ್ಥ? ಅವ್ರು ಯಾವ್ದು ಆದರ್ಶಗಳಿಗೂ ಅವ್ರು ಬೆಲೆ ಕೊಟ್ಟವರಲ್ಲ. ಅವ್ರದ್ದೇ ದಾರಿ, ಆನೆ ನಡೆದಿದ್ದೇ ದಾರಿ. ಹಾಗಾಗಿ ಇವತ್ತು ಈ ಪರಿಸ್ಥಿತಿ ದರ್ಶನ್ ಅವ್ರಿಗೆ ಬಂದಿದೆ. ನಮಗೂ ಕೂಡ ಎಲ್ಲೋ ಒಂದು ಕಡೆ ನಾವು ನೋಡಿ ಬೆಳೆದಂಥ ಮಗು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದ, ಅದು ಆ ನೋವು ಕೂಡ ನಮ್ಗೆ ಆಗ್ತಾಯಿದೆ. ಒಳಗಡೆ ನಮಗೂ ಆ ನೋವಿದೆ. ಯಾಕೆ ಹಿಂಗಾಯಿತು? ಎಲ್ಲೋ ಒಂದು ಕಡೆ ದಾರಿ ತಪ್ಪಿಟ್ಟ ನಮ್ಮ ಹುಡುಗ. ಯಾರು ಹೇಳಲಿಲ್ವ ಇವ್ರಿಗೆ? ಯಾಕೆಂತೇಳಿದ್ರೆ ಇತ್ತೀಚೆಗೆ ನಾವು ಅವ್ರಿಗೆ ಭೇಟಿಯಾಗಿದ್ದು ಭಾಳ ವಿರಳ. ನಾನು ಆ 2 ಪಿಕ್ಚರ್ ಆದಮೇಲೆ ಅವರು ದೊಡ್ಡ ಪಿಕ್ಚರ್ ಮಾಡಿಕೊಂಡು ದೊಡ್ಡ ನಿರ್ಮಾಪಕರನ್ನ ಬಂದರು. ಸರಿ, ಈಗ ಮಾಡಲಿ ನಮ್ಮ ಹುಡುಗ. ಯಾಕೆಂತ ಹೇಳಿದ್ರೆ ಯಾಕೆ ಖಂಡಿತವಾಗಿ ಈಗಲೂ ಆ ರೆಸ್ಪೆಕ್ಟ್ ಇದೆ, ಅದರಲ್ಲಿ ಎರಡು ಮಾತಿಲ್ಲ, ಇವಾಗಲೂ ಇದೆ. ಆದರೆ ನಾವು ಏನಾಗುತ್ತೆ, ನಾವು ಪಿಕ್ಚರ್ ಮಾಡೋಕ್ಕೆ ಹೋದಾಗ ನಾವು ಯಾವತ್ತೂ ನಿರ್ಮಾಪಕ ಚಿತ್ರ ಹೇಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾನೆ ಹೊರತು, ನಾವು ಅವನು ಬಂದಿದ್ದ ಟೈಮ್ಗೆ ಶೂಟಿಂಗ್ ಮಾಡೋದು, ಅವನು ಹೇಳಿದ್ದು ಮಾಡೋದು ಇದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ. ಅದರಿಂದ ನಾವು ಬೇಡಪ್ಪ ನಾವಂತ ದೂರ ಇದ್ವಿ ಅಷ್ಟೇ. ಬಿಟ್ಟರೆ ಇವಾಗಲೂ ಕೂಡ ದರ್ಶನ್ ನಮಗೆ ಮೊದಲು ಏನು ರೆಸ್ಪೆಕ್ಟ್ ಕೊಡ್ತಾಯಿದ್ನು ಇವಾಗಲೂ ಅದನ್ನೇ ಕೊಡ್ತಾರೆ. ಅದರಲ್ಲಿ ನೀವು ಹೇಳಿದ್ದಂದ್ರೆ ಅವ್ರು ಬಂದಿರೋ ಟೈಮಿಗೆ ಸಿನಿಮಾಗಳು ಶೂಟ್ ಆಗುತ್ತಾ? ಎಷ್ಟೋ ಸಿನಿಮಾಗಳು ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗಳು. ಹಂಗಾದ್ರೆ ಈಗ ತಾವು ಹೇಳ್ತಾ ಇದ್ರಿ
ನಾನು ಪ್ರೊಡ್ಯೂಸರ್, ನಾನು ಹೇಳಿದ ಟೈಮಿಗೆ ಸಿನಿಮಾಗೆ ಶೂಟಿಂಗ್ ಬರಬೇಕು, ಅಥವಾ ಅವ್ರು ಹೇಳಿದ ಟೈಮಿಗೆ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ. ಹಾಗಾದರೆ ದರ್ಶನ್ ಅವ್ರು ಹೇಳಿದ ಟೈಮಿಗೆ ಬರೋದಾ ಸೆಟ್ಟಿಗೆ, ಹೆಂಗೆ ಸರ್? ಅಲ್ಲ ನೋಡಿಮ್ಮ, ಒಬ್ಬ ನಾಯಕ ನಟ ಬೆಳೆದ ಮೇಲೆ ನಾನು ನಿರ್ಮಾಪಕ ಆಗಿರ್ಬೋದು, ಎಲ್ಲ ಕೆಳಮಟ್ಟದಿಂದ ಬರೋವರೆಗೂ ನಮ್ಮ ಜೊತೆ ಇರ್ತಾರೆ, ಕಂಟ್ರೋಲಲ್ಲಿ ಇರ್ತಾರೆ. ಬೆಳೆದ ಮೇಲೆ ನಿರ್ಮಾಪಕ ಅವ್ರ ಕಂಟ್ರೋಲ್ಗೆ ಹೊರಟೋಗ್ತಾನೆ. ಅವ್ನು ಹೇಳಿದ್ದು ಆಗಬೇಕು, ಅವ್ನು ಹೇಳಿದ್ದೆ ಲೊಕೇಶನ್ನು, ಅವ್ನು ಹೇಳಿದ್ದೆ ಕತೆ, ಅವ್ನು ಹೇಳಿದ್ದೆ ಹೀರೋಯಿನು, ಅವ್ನು ಬಂದಿದ್ದೆ ಟೈಮು, ಇದಾಗ್ಬಿಡುತ್ತೆ ಚಿತ್ರರಂಗದಲ್ಲಿ. ಇದು ನಮಗೆ ಒಗ್ಗಲ್ಲ. ಯಾಕೆಂತ ಹೇಳಿದ್ರೆ, ನಾನು ಒಂದು ಘಟನೆ ಹೇಳ್ತೀನಿ ನಿಮಗೆ. ರಾಜ್ಕುಮಾರ್ ಅವರು, ಒಂದು ನಿಮಿಷ ಕಟ್ ಮಾಡಿ. ಹೌದು, ಹಾಂ ನೋಡಿ, ರಾಜ್ಕುಮಾರ್ ಅವರು ಒಂದು ಚಿತ್ರದ ಶೂಟಿಂಗಿಗೆ ಬೆಂಗಳೂರಿಗೆ ಬಂದಿರ್ತಾರೆ. ರಾಜ ಅಬ್ಬಾಯಿ ನಾಡೆ ಅವರು ನಿರ್ಮಾಪಕರು. ರಾಜ್ಕುಮಾರ್ ಅವರು ಯಾವಾಗಲೂ ಹೈಲ್ಯಾಂಡ್ಸ್ ಹೋಟ್ಲು ಅವರಿಗೆ ಪರ್ಮನೆಂಟು, ಈ ರೇಸ್ಕೋರ್ಸ್ ರಸ್ತೆಯಲ್ಲಿತ್ತು, ಅಲ್ಲಿದ್ದರು. ಅವ್ರು ಯಾವಾಗಲೂ ಸ್ಟುಡಿಯೋ ಇಂಡೋರ್ ಅಂದರೆ 8:30 ಗಂಟೆಗೆ ಹೋಗಿ ಮೇಕಪ್ಪಲ್ಲಿ ಕೂತ್ಕೊಳ್ಳೋದು, 9 ಗಂಟೆಗೆ ಸೆಟ್ಗೆ ಹೋಗೋದು. ಅವರು ಯಾವುದೇ ಪ್ರೊಡಕ್ಷನ್ ಕಾರು ಅದು ಇದು ಇತ್ತಿಲ್ಲ, ಅವ್ರದ್ದೇ ಒಂದು ಕಾರ್ ಇತ್ತು, ಅದರಲ್ಲಿ ಹೋಗೋರು. ಅವತ್ತು ಆ ಕಾರನ್ನು ಎಲ್ಲೋ ರಾಜ್ಕುಮಾರ್ ಅವ್ರಿಗೆ ಅವ್ರ ತಂಗಿ, ಇವತ್ತೇನು ಮಿಲನಾ ಪ್ರಕಾಶ್ ಡೆವಿಲ್ ಪಿಕ್ಚರ್ ಮಾಡ್ತಾಯಿದ್ರು, ಅವ್ರ ತಾಯಿ ಅವರ ಮಾಮೂನಿಗೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿರ್ತಾರೆ, ತಗೊಂಬರಕ್ಕೆ ಹೋಗಿರ್ತಾನೆ. ಅಲ್ಲೆಲ್ಲೋ ಟ್ರಾಫಿಕ್ ಜಾಮ್ ಆಗಿ ಗಾಡಿ ಬರಲ್ಲ. ಇವ್ರು ಬಂದರು, ರೂಮ್ನಿಂದ ಹೊರಗಡೆ ಬಂದರು, ಎಲ್ಲಿ ಕಾರು ಅಂದರು, ಮತ್ತೆ ಹೊರಗಡೆ ಹೋದರು, ಎಲ್ಲಿ ಅಂದರು, ನಾವ್ಯಾರು ಉತ್ತರ ಕೊಡೋಕ್ಕಾಗಲಿಲ್ಲ. ಆಮೇಲೆ ಸುಮ್ಮನೆ ಏನು ನಡ್ಕೊಂಡು ಬಂದರು, ವಾಚ್ಮನ್ಗೆ ಹೇಳಿ ಆಟೋ ತರಿಸ್ಕೊಂಡು ಆಟೋದಲ್ಲಿ ಹೊರಟೋದ್ರು. ಅವತ್ತು ಏನಾಗಿರಬೇಡ, ಇಡೀ ಸ್ಟುಡಿಯೋ ಹೋಗಿ ರಾಜ್ಕುಮಾರ್ ಆಟೋದಲ್ಲಿ ಇಳಿತಾರೆ ಅಂದರೆ ಅಲ್ಲಿದ್ದವರೆಲ್ಲ ಒಳಗಡೆ ಓಡೋಗ್ಬಿಡ್ತಾರೆ. ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು. ಅಂದರೆ ರಾಜ್ಕುಮಾರ್ ಅವತ್ತು ಯಾರನ್ನೂ ಬೈಲಿಲ್ಲ. ಅವ್ರು ಮಾಡಿದ್ದನ್ನು ಅವತ್ತು ಘಟನೆ ನಡೀತಲ್ಲ, ಆ ಘಟನೆ ಆದಮೇಲೆ ಅವ್ರ ಕಾರನ್ನು ಯಾರೂ ಉಪಯೋಗಿಸ್ಲಿಲ್ಲ. ಇದು ಚಿತ್ರರಂಗ. ಸರ್, ಒಬ್ಬ ಹೀರೋಗೆ ಏನು ಕ್ವಾಲಿಟೀಸ್ ಇರಬೇಕು, ಹೀರೋ ಹೇಗೆ ನಡ್ಕೊಳ್ಬೇಕು, ತುಂಬ ಕ್ರಿಸ್ಪಿಯಾಗಿ ಹೇಳ್ಬಿಡೋದಾದ್ರೆ ನೋಡಿಮ್ಮ, ಈಗ ದರ್ಶನ್ದು ಹೇಳ್ತೀನಿ. ಭಾಳ ಕಷ್ಟಪಟ್ಟು ಬಂದ ಮೇಲಕ್ಕೆ, ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಮೇಲೆ ನಿನ್ನ ಯಾವುದೇ ಚಟಗಳು ಏನೇ ಇದ್ದರೂ ಕೂಡ ನೀನು ಸಮಾಜದ ದೃಷ್ಟಿಯಲ್ಲಿ ನೀನೊಬ್ಬ ನಾಯಕ ನಟ ಅಂತ ನೀನು ನೋಡ್ತಾ ಇದ್ದೀರ. ಆ ಸಮಾಜಕ್ಕೆ ನೀನು ತಲೆದಗ್ಗಿಸಿ, ಆ ಸಮಾಜಕ್ಕೆ ಗೌರವವನ್ನು ಕೊಟ್ಕೊಂಡು ಸಾರ್ವಜನಿಕವಾಗಿ ರಾಜ್ಕುಮಾರ್ ಅಂಥ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಹೋಗಬೇಕಾಗಿರೋದು ಈಗಿನ ಕಲಾವಿದರ ಜವಾಬ್ದಾರಿ. ಹಾಗಾಗಿ ಬೆಳೆದಷ್ಟು ತಗ್ಗಬೇಕು, ಅದೇ ನಾನು ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಜೊತೆಗೆ ನಿರ್ಮಾಪಕರು ಆಗಿರ್ತಕ್ಕಂಥ ಸಾರಾ ಗೋವಿಂದ್ ಸರ್ ಅವರ ಮನದ ಮಾತುಗಳು. ಅಂದರೆ ಒಬ್ಬ ನಾಯಕ ಬೆಳೆದಷ್ಟು ತಗ್ಗಬೇಕು, ಮತ್ತು ಹಿರಿ ನಟರುಗಳೇನಿರ್ತಾರೆ ಅವರ ಆದರ್ಶಗಳನ್ನು, ಅವರ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಮುಂದೆ ಸಾಗಬೇಕು. ಕೊನೆ ಪಕ್ಷ ದರ್ಶನ್ ಅವರು ಈ ಹಿರಿ ಕಲಾವಿದರ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ದೆ ಹೋಗಿದ್ರು, ಅವರ ಆದರ್ಶಗಳನ್ನು ಪಾಲಿಸದೆ ಹೋಗಿದ್ರು ಪರವಾಗಿಲ್ಲ. ಇಂಥ ಒಂದು ಕೊಲೆ ಪ್ರಕರಣದಲ್ಲಿ ಇವತ್ತು ಆರೋಪಿಯಾಗಿ ನಿಂತು ಜೈಲು ಸೇರುವಂಥ ಸಮಯ ಸಂದರ್ಭ ಬರ್ತಿರ್ಲಿಲ್ಲ. ಸದ್ಯ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಅವರು ಆರೋಪ ಮುಕ್ತರಾಗಿ ಬರಲಿ, ಅವ್ರನ್ನ ನಂಬಿಕೊಂಡು ಬಂಡವಾಳ ಹೂಡಿರ್ತಕ್ಕಂಥ ನಿರ್ಮಾಪಕರನ್ನ ಉಳಿಸ್ಲಿ ಅನ್ನುವಂಥದ್ದೇ ಸಾರಾ ಗೋವಿಂದ್ ಸರ್ ಅವರ ಅಭಿಪ್ರಾಯ ಆಗಿತ್ತು. ಇದಿಷ್ಟು ಖ್ಯಾತ ನಿರ್ಮಾಪಕರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.